ಪ್ರೈಸಿಂಗ್ ಲೋ ಬಜೆಟ್ ಅಲ್ಲಿ ತಗೊಂಡವ್ರಿಗೆ ಬರೇ 1,25,000 ಕೊಡ್ತೀನಿ. 1,25,000. ಹೌದು. ಪೆಟ್ರೋಲ್ ಗನ್ ಇದ್ದಂಗಿದೆ, ಇಂಜಿನ್ ಸ್ಟಾಕ್ ಕಂಡೀಷನ್. ಪ್ರೈಸಿಂಗ್ 1,65,000ಕ್ಕೆ ಫೈನಲ್ ಕೊಡ್ತೀನಿ. ಇದು ಕಸ್ಟಮರ್ ಡೀಲರ್ ಪ್ರೈಸ್ ಕೊಟ್ಬಿಡೋಣ ಸರ್, ಇದು ಕಸ್ಟಮರಿಗೆ ಡೀಲರ್ ಪ್ರೈಸ್ಗೆ ಖಂಡಿತ ಸರ್. ಬಟ್ ಪ್ರೈಸಿಂಗ್ ಅಲ್ಲಿ ಇದೆ, ವೆಹಿಕಲ್ ಇದು ನಿಮ್ಗೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. 25 ಲಕ್ಷ ಇದೆ ಹೊಸ ಗಾಡಿ. 2,55,000ಕ್ಕೆ ಬಂದ್ರೆ ಫೈನಲ್ ಡೀಸೆಲ್ ಗಾಡಿ ಕೊಡ್ತೀನಿ. 2,50,000. 2,50,000 ಕೊಡೋಣ ಹೋಗಿ. 295 ಸ್ಲೈಟ್ಲಿ ನೇಷಬಲ್ 2,90,000 ಸಿಸ್ಟಮ್ ಎಲ್ಲ ಇದೆ. ಮಿನಿ ಪೋಲಾಗ್ ಒಂದು ಮಿನಿ ಪ್ರೈಸ್ ಅಂತ ಹೇಳ್ಬೋದು. 2,40,000 ಕೊಟ್ಬಿಡ್ತೀನಿ ಸರ್ ಫೈನಲ್ ಟು ಫೈನಲ್. ಇನ್ನೊಂದ್ ಸ್ವಲ್ಪ ನೆಗೋಷಿಯೇಟ್. ಹೋಂಡಾ WRV ಸರ್, ಇದು ಡೀಸೆಲ್. ಓಕೆ, ಹಾಗೆ ಪ್ರೈಸ್ಗೆ ಹೋಗೋದಾದ್ರೆ ಸರ್ ಇದು ಸರ್ ಫೈನಲ್ ಟು ಫೈನಲ್ ಹೊಸ ಆಫೀಸ್ ಅಂತ ಹೇಳ್ಬಿಟ್ಟು ನಿಮ್ಗೆ 3,85,000 ಫಿಕ್ಸ್ ಪ್ರೈಸ್ ಸರ್. ಇದು ಆಟೋಮೆಟಿಕ್, ಅದು ಮ್ಯಾನುವಲ್. ಓಕೆ, ಯಾವ್ದು ಬೇಕಂದ್ರೆ ತಗೋಬಹುದು. ಹೌದು, ಇದರಲ್ಲೂ ಅಷ್ಟೇ ಸೇಮ್ ಸರ್. 6,25,000 ಇದೆ ಸರ್, 18 ಮಾಡಲ್. 6,25,000. ಬಂಪರ್ ಆಫರ್ ಏನಾದ್ರು 6,10,000 ಫೈನಲ್ ಮಾಡ್ಕೊಡ್ತೀನಿ. 6,10,000. ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ 2,75 ಕಡಿಮೆ ಸಿಗಲ್ಲ. 2 ಲಕ್ಷ ಕೊಟ್ಬಿಡೋಣ ಹೋಗಿ ಸರ್. 3,85,000. 75 ಆಗತ್ತಾ? ಕೊಡೋಣ ಬಿಡಿ ಸರ್, ನಿಮ್ ಕಡೆಯಿಂದ ಬಂದೆ ಕೊಟ್ಬಿಡೋಣ. ಹೊಸ ಆಫೀಸ್ ಬೇರೆ ಮಾಡಿದೀವಿ, ಕಸ್ಟಮರ್ ಬೇಜಾರಾಗಬಾರ್ದು ಸರ್. 595 ಇದೆ, ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡ್ತೀನಿ. 580ಗೆಲ್ಲ ಮುಗಿಸ್ಕೊಡ್ತೀನಿ ಲೋನು. ಓಕೆ, ಹಾಗೆ ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ? 8,25,000 ನೇಷಬಲ್ ಸರ್. ಸರ್ ಎಲ್ಲರೂ ಹೆಂಗಂದ್ರೆ ನಾನು ಆರಾಮದೀನಿ. ಮತ್ತೊಂದ್ ಸರ್ತಿ ಹೊಸ ಶೋರೂಮ್ ಅಂತ ಹೇಳ್ಬೋದು. ಈ ಸರ್ತಿ ಹೊಸ ಶೋರೂಮ್ ಬಂಪರ್ ಪ್ರೈಸ್ ಅಲ್ಲಿ ಕಾರ್ ಕೊಡ್ತಿದ್ದಾರೆ. ಯಾರು ಫಸ್ಟ್ ಬರ್ತೀರಾ ಹೊಸ ಶೋರೂಮ್ ಸ್ಟಾಕ್ ಕ್ಲಿಯರೆನ್ಸ್ ಸೇಲ್ ಅಂತ ಹೇಳ್ಬೋದು. ಫಸ್ಟ್ ಬಂದವರಿಗೆ ಬಂಪರ್ ಆಫರ್ ಅಂತ ಹೇಳ್ಬೋದು. ಹೌದು, ಹಳೆ ಶೋರೂಮೇ ಫೇಸ್ ನೋಡಿದ್ರೆ ಹಳೆಬ್ರೆ, ಬಟ್ ಹೊಸ ಶೋರೂಮ್ ಓಪನ್ ಆಗಿದೆ. ಇದು ಮೇನ್ ಬ್ರಾಂಚ್ ಆಗಿರುತ್ತೆ. ಸೊ ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಬಂಪರ್ ಪ್ರೈಸ್ ಅಲ್ಲಿ ಗಾಡಿ ಕೊಡ್ತಾರೆ. ಪ್ರೈಸಿಂಗ್ ಅಲ್ಲಿ ನೆಗೋಷಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ಅಡ್ರೆಸ್ ಎಲ್ಲ ಹೇಳೋದಾದ್ರೆ ಫಸ್ಟ್ ಆಫ್ ಆಲ್ ಸರ್ನ ವೆಲ್ಕಮ್ ಮಾಡೋಣ. ಸರ್ ಕಂಗ್ರಾಚುಲೇಷನ್ ಸರ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸರ್. ಬೇಗ ಮತ್ತೊಂದು ಶೋರೂಮ್ ಓಪನ್ ಮಾಡಿದ್ರಿ. ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ರಿ ಮತ್ತೊಂದು ಶೋರೂಮ್ ಓಪನ್ ಮಾಡ್ತೀನಿ ಅಂತ ಹೇಳಿದ್ರಿ. ಏರಿಯಾ ಮಾತ್ರ ಚೆನ್ನಾಗಿದೆ ಸರ್. ಅಂಡ್ ಈ ಶೋರೂಮ್ ಮಾತ್ರ ಇದನ್ನೇ ಮೇನ್ ಬ್ರಾಂಚ್ ಮಾಡ್ಕೊಂಡ್ಬಿಡಿ ಅಂತ ಹೇಳ್ಬೋದು. ಹೌದು, ಖಂಡಿತ ಇದೇ ಮೇನ್ ಬ್ರಾಂಚ್ ಮಾಡೋದು ಸರ್ ಇದು. ಯಾಕಂದ್ರೆ ತುಂಬಾ ಗಾಡಿಗಳು ನಿಲ್ಲುತ್ತೆ ಸರ್. ಸರೌಂಡಿಂಗು ಜಾಗನೂ ಚೆನ್ನಾಗಿದೆ, ಸ್ಟಾಕ್ಸ್ ಜಾಸ್ತಿ ನಿಲ್ಲುತ್ತೆ ಅಂತ ಹೇಳ್ಬೋದು. ಸ್ಟಾಕು ಜಾಸ್ತಿ ನಿಲ್ಲುತ್ತೆ, ಮತ್ತೆ ಅಡ್ರೆಸ್ ಲೊಕೇಶನ್ ಕಸ್ಟಮರಿಗೆ ಬರೋರಿಗೆ ತುಂಬಾ ಅನುಕೂಲ ಇದೆ. ಬಸ್ಸಲ್ಲಿ ಬರೋರಿಗೆ ನಾಗರಬಾವಿ ಸರ್ಕಲ್ ಹತ್ರ ಇದೆ. ಈ ಕಡೆಯಿಂದ ಬಂದ್ರೆ ಮೆಟ್ರೋ ಸಿಗುತ್ತೆ ನಾಯಂಡಹಳ್ಳಿಗೆ. ನಾವು ಮಧ್ಯದಲ್ಲಿ ಇದೀವಿ. ಹೌದು, ಆಕ್ಚುಲಿ ಚೆನ್ನಾಗಿದೆ. ಇದು ಔಟರ್ ರಿಂಗ್ ರೋಡ್ ಇಂದ ನೀವು ವಾಕೇಬಲ್ ಬರ್ಬೋದು. ಆ ಕಡೆ ಒಂದ್ ಸ್ವಲ್ಪ ತೋರಿಸಿ. ಔಟರ್ ರಿಂಗ್ ರೋಡ್ ಏನಿದೆಯಲ್ಲ, ಔಟರ್ ರಿಂಗ್ ರೋಡ್ ಪಕ್ಕದಲ್ಲೇ ಇರುತ್ತೆ ನಿಮ್ಗೆ. ಆ ಕಡೆ ಬಸ್ ಸ್ಟಾಪ್ ನಿಯರ್ ಬೈ ಇದೆಯಲ್ಲ ಸರ್, ಹಿಂಗೆ ಮೇಲ್ಗಡೆ ನಾಗರಬಾವಿ ಸರ್ಕಲ್. ಓಕೆ, ಅದು ನಾಗರಬಾವಿ ಸರ್ಕಲ್ ಇಂದ ನೀವು ಆ ಕಡೆಯಿಂದ ಸರ್ವಿಸ್ ರೋಡ್. ನಾಗರಬಾವಿ ಸರ್ಕಲ್ ಇಂದ ಈ 2 ರೋಡ್ ಇದೆ. ರೈಟ್ ಸೈಡ್ ಅಲ್ಲಿ ಒಂದು ಸರ್ವಿಸ್ ರೋಡ್ ಇದೆ, ಲೆಫ್ಟ್ ಸೈಡ್ ಅಲ್ಲಿ ಒಂದಿದೆ. ಲೆಫ್ಟ್ ರೋಡ್ ಅಲ್ಲಿ ಒಂದು 100 ಮೀಟರ್ ಬಂದ್ರೆ ಮುಂದೆ ಕಂಫರ್ಟ್ ರೈಡ್ ಅಂತ ಹೇಳಿ ಈ ತರ ಸರ್ವಿಸ್ ಸ್ಟೇಷನ್ ಇದೆ. ಸ್ಪಾ ಇದೆ ಇದು. ಓಕೆ, ಇದು ಪಕ್ಕದಲ್ಲೇ ಇದು ಕಾರ್ ಝೋನ್ ಅಂತ ಆಗಿದೆ. ಇನ್ನು ಕೆಲಸ ನಡೀತಾ ಇದೆ. ಇನ್ನು ಬೋರ್ಡ್ ಗೀಡ್ ಏನು ಬಂದಿಲ್ಲ. ಇನ್ನು ಬೋರ್ಡ್ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಎಲ್ಲದೂ ಅನುಕೂಲ ಇರುತ್ತೆ. ಎಲ್ಲ ತರದ್ದು ಇರುತ್ತೆ. ಬೋರ್ಡ್ ಇನ್ನೂ ಹಾಕಿಲ್ಲ. ಗಾಡಿ ವೆಹಿಕಲ್ಸ್ ಎಲ್ಲ ತುಂಬಾ ಚೀಪ್ ಪ್ರೈಸ್ ಅಲ್ಲಿ ಇತ್ತಲ್ಲ, ಒಂದು ವಿಡಿಯೋ ಮಾಡ್ಬಿಡೋಣ ಅಂತ ಹೇಳಿ ಮಾಡ್ಸಿದ ಅಷ್ಟೇ. ಸೊ ಏನಂತಾರಲ್ಲ ಸರ್, ಇವಾಗ ಸೈಟ್ ತಗೊಳಕ್ಕಿಂತ ಮುಂಚೆ ಏನೇ ಎಲ್ಲ ಆಗಿರುತ್ತೆ. ಹೌದೌದು, ಅದು ಯಾರು ಫಸ್ಟ್ ಬರ್ತಾರಲ್ಲ ಅವ್ರಿಗೆ ಕಮ್ಮಿ ಪ್ರೈಸ್ ಇದು ಸೇಮ್. ಹೌದು, ಅಂದ್ರೆ ಬಿಸ್ನೆಸ್ ಆದಂಗೆ ಡೆವಲಪ್ ಆಗ್ತಾ ಇರುತ್ತೆ ಅಂತ ಹೇಳ್ಬೋದು. ಸೊ ಬನ್ನಿ ನೋಡಿ, ಒಂದಲ್ಲ 2 ಸಲ ಡಿಸ್ಟ್ರಾಯ್ ಮಾಡ್ಕೊಳ್ಳಿ. ಪ್ರೈಸಿಂಗ್ ಅಲ್ಲೂ ನೆಗೋಷಿಯೇಟ್ ಮಾಡ್ತಾರೆ ಅಂತ ಹೇಳ್ತಿದ್ದಾರೆ. ಅಂಡ್ ಅಡ್ರೆಸ್ ಎಕ್ಸಾಕ್ಟ್ ಲೊಕೇಶನ್ ಹಾಕಿರ್ತೀನಿ ನಿಮ್ಗೆ. ಅವ್ರಿಗೆ ಕಾಲ್ ಮಾಡಿ ನೀವು ಸರ್ಕಲ್ ಅಲ್ಲಿ ಬಂದ್ರು ಕೂಡ ಅವರು ವಾಕೇಬಲ್ ಕರ್ಕೊಂಡು ಬರ್ತಾರೆ ಅಂತ ಹೇಳ್ಬೋದು. ತುಂಬಾ ಸ್ಟಾಕ್ಸ್ ಇದೆ. ಸೊ ಒಂದು ಎಷ್ಟಿದೆ ಸರ್ ನಿಮ್ ಸ್ಟಾಕ್ಸ್ ಅಲ್ಲಿ? ಅರೌಂಡ್ ಈಗ 3 ಬ್ರಾಂಚ್ ಇಂದ ಸೇರಿ ನಮ್ಮ ಹತ್ರ ಒಂದು 160 ವೆಹಿಕಲ್ಸ್ ಇದೆ. ಇದೇ ಬ್ರಾಂಚ್ ಇಂದ ಇಲ್ಲಿ ಒಂದು 50 ಗಾಡಿ ಇದೆ. 50 ಗಾಡಿ. ಓಕೆ, ಸ್ಟಾರ್ಟಿಂಗ್ ಪ್ರೈಸ್ ಹೋಗೋದಾದ್ರೆ 1 ಲಕ್ಷ. ನಿಮಗೆ 1,25,000ದಿಂದ ನಿಮಗೆ 16 ಲಕ್ಷ ಮಟನು ಇದೆ ನಮ್ಮ. ಇನ್ನು ಬೇರೆ ಗಾಡಿಗಳು ತುಂಬಾ ಇದೆ. ಅವ್ರಿಗೆ ಯಾವ್ದು ಬೇಕೋ ಅದು ನಮಗೆ ಫೋನ್ ಮಾಡ್ಲಿ, ಕೇಳಲಿ, ಯಾವ್ದು ಬೇಕಾದ್ರೂ ಅರೇಂಜ್ ಮಾಡಿ ಇಲ್ಲೇ ತರಿಸ್ಕೊಡ್ತೀವಿ ಗಾಡಿಗಳು. ಹೌದೌದು, ಯಾಕಂದ್ರೆ ಇನ್ನೂ ಜಾಗ ಇಲ್ಲ. ಎಲ್ಲೆಲ್ಲೋ ಬೇರೆ ಬೇರೆ ಆಫೀಸ್ ಅಲ್ಲಿ ನಿಲ್ಸಿದೀವಿ. ದಾರಿಯಲ್ಲಿ ನೋಡಿದ್ರಲ್ಲ, ಅಲ್ಲೂ ನಿಲ್ಸಿದೀವಿ. ಹಂಗಾಗಿ ಅದೇ ಸರ್, ಇನ್ನೊಂದ್ ಸ್ವಲ್ಪ ಕೆಲಸ ನಡೀತಿದೆ. ಎಲ್ಲ ಸ್ಟಾಕ್ಸ್ ಇಲ್ಲೇ ಬರುತ್ತೆ ಅಂತ ಹೇಳ್ಬೋದು. ವಿಡಿಯೋ ಸ್ಟಾರ್ಟ್ ಮಾಡ್ಬೋಣ? ಹಾ ಸರ್, ಖಂಡಿತ ಮಾಡೋಣ. ಹೊಸ ಶೋರೂಮ್ ಅಲ್ಲಿ ಫಸ್ಟ್ ಡೇ ಅಲ್ಲಿ ಫಸ್ಟ್ ಗಾಡಿ ತೋರಿಸ್ತಿರೋದು ಸರ್. ಬಟ್ ಡಿಸ್ಕೌಂಟ್ ಅಲ್ಲಿ ಕೊಡಬೇಕು ಸರ್, ಯಾವ್ದೇ ಗಾಡಿ ಆಗ್ಲಿ 100% ಡಿಸ್ಕೌಂಟ್ ಕೊಡೋಣ ಸರ್. ಫಸ್ಟ್ ಗಾಡಿ ಯಾವ್ದು ತೋರಿಸ್ತೀರಾ? I20 ಯಾವ್ದು ಬೇಕಾ? I20 ಬೇಕಾ, ಈಕೋ ಬೇಕಾ, ಸಿವಿಕ್ ಬೇಕಾ, ಡಸ್ಟರ್ ಬೇಕಾ? ಫುಲ್ ರಾಸಿನೇ ಇದೆ. I20 ಸುರಿಮಳೆ ಇವತ್ತು. ಹೋಂಡಾ ಸಿಟಿ I20 ಸುರಿಮಳೆ ಇದೆ ಹೊಸ. ಓಕೆ, ಸೊ ಫಸ್ಟ್ ಗಾಡಿ ಯಾವ್ದು ಮಾಡೆಲ್ ಸರ್ ಇದು? ಸರ್ ಇದು 2018 ಸಿಂಗಲ್ ಓನರ್ I20 ಆಕ್ಟಿವ್. ಓಕೆ, ಆಕ್ಟಿವ್ ಟಾಪ್ ಎಂಡ್ ಮಾಡಲ್. ಹೌದು, ಆಕ್ಟಿವ್. ಓಕೆ, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಶೋರೂಮ್ ಮೇಂಟೆನೆನ್ಸ್. ಓಕೆ, ಏರ್ ಬ್ಯಾಗು, AC, ಪವರ್ ಶೇರಿಂಗ್, ಪವರ್ ಎಲ್ಲ ಬರುತ್ತೆ. ಅಂಡ್ ಓಡಿರೋದು ಸರ್ ಇದು 78 and something ಓಡಿದೆ. ಸಿಂಗಲ್ ಓನರ್, ಶೋರೂಮ್ ಹಿಸ್ಟ್ರಿ. ಓಕೆ, ಗಾಡಿ ನೋಡಬಹುದು, ವೆಲ್ ಮೇಂಟೈನ್ಡ್ ಆಗಿರೋದು. ಸರ್ ಪ್ರೈಸಿಂಗ್ ಹೋಗೋದಾದ್ರೆ ಏನ್ ಹೇಳ್ತಿದ್ರಾ? ಸರ್ 6,25,000 ಇದೆ ಸರ್. 18 ಮಾಡಲ್. 6,25,000. ಬಂಪರ್ ಆಫರ್ ಏನಾದ್ರು? 6,10,000 ಫೈನಲ್ ಮಾಡ್ಕೊಡ್ತೀನಿ. 6,10,000. ಓ ಖಂಡಿತ. 6 ಲಕ್ಷ ಇದೆ, ಚೆಕ್ ಮಾಡ್ಕೊಳ್ಳಿ. ಓಕೆ, ಹಾಗೆ ಇನ್ನೊಂದು ಈಕೋ ಇರೋದು ಸರ್ ನೆಕ್ಸ್ಟ್. ಸರ್ ಈಕೋ 2021. ಓಕೆ, ಸಿಂಗಲ್ ಓನರು, 25,000 ಓಡಿದೆ.
ABS ಏರ್ ಬ್ಯಾಗ್ ಎಲ್ಲ ಇದೆ 5 ಸೀಟರ್. ಓಕೆ. ಹಾ, ಓಡಿರೋದು ಸಿಂಗಲ್ ಓನರ್ 25,000 ಹೊಡಿದೆ. ರೆಕಾರ್ಡೆಡ್ ಸಿಗುತ್ತೆ. ಹೌದೌದು ಖಂಡಿತ. ಪ್ರೈಸಿಂಗ್ ಏನ್ ಹೇಳ್ತಿದ್ರ ಇದಕ್ಕೆ? ಇದು 525 ನೇಷಬಲ್ ಸರ್. ಇದು 5,25,000 ನೆಗೋಷಿಯಬಲ್. ಸ್ಲೈಟ್ಲಿ ನೇಷಬಲ್ ಮಾಡ್ಬೋದು, ಬಂದ್ರೆ ನೆಗೋಷಿಯೇಟ್ ಮಾಡ್ಕೊಡ್ತಾರೆ ಅಂತ ಹೇಳಿದ್ರೆ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಡಸ್ಟರ್ ಒಂದಿದೆ ಸರ್. ಸರ್ 2013 ಸಿಂಗಲ್ ಓನರ್ ಟಾಪ್ ಎಂಡ್ ಮಾಡಲು 1,25,000 ಹೊಡಿದೆ. ಶೋರೂಮ್ ಮೇಂಟೆನೆನ್ಸ್. ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್. ಡೀಸೆಲ್ 85 PS. ಹೌದು. ಓಕೆ. ಮ್ಯಾಗ್ವಿಲ್ ಎಲ್ಲ ಬರುತ್ತೆ, AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಬರುತ್ತೆ ನಿಮಗೆ, ಆಂಡ್ರಾಯ್ಡ್ ಸಿಸ್ಟಮ್, ಟಚ್ ಸ್ಕ್ರೀನ್ ಸಿಸ್ಟಮ್ ಬರುತ್ತೆ. ಹೌದೌದು. ಆಫ್ಟರ್ ಮಾರ್ಕೆಟ್ ಇದೆ. ಹೌದೌದು. ಓಡಿರೋದು ಏನಂತ ಹೇಳಿದ್ರೆ 1,27,000 ಶೋರೂಮ್ ಹಿಸ್ಟ್ರಿ ಹೊಡಿದೆ. ಓಕೆ. ಹಾಗೆ ಪ್ರೈಸ್ಗೆ ಹೋಗೋದಾದ್ರೆ ಸರ್ ಇದು? ಸರ್ ಫೈನಲ್ ಟು ಫೈನಲ್ ಹೊಸ ಆಫೀಸ್ ಅಂತ ಹೇಳ್ಬಿಟ್ಟು ನಿಮಗೆ 3,85,000 ಫಿಕ್ಸ್ ಪ್ರೈಸ್. ಅದಕ್ಕಿಂತ ₹1 ಹೆಚ್ಚು ಕಡಿಮೆ ಕೊಡಲ್ಲ. 385 ಕೊಡ್ತೀನಿ. 13 ಸಿಂಗಲ್ ಓನರ್. 3,85,000 ಗಾಡಿ ಮೇಲೆ RTO ಚಾರ್ಜಸ್, ಕಮಿಷನ್ 3.5 ಲಕ್ಷ ಲೋನೇ ಆಗುತ್ತೆ. 30,000 ಇಟ್ಕೊಂಡ್ಬಂದು ತಗೊಂಡೋಗ್ಲಿ. 30,000ಕ್ಕೆ ನಿಮಗೆ ಡಸ್ಟರ್ ಸಿಗ್ತಿದೆ. ಅದು 85 PS ಡೀಸೆಲ್ ವೇರಿಯಂಟ್ ಅಂತ ಹೇಳ್ಬೋದು. ಹಾಗೆ ನೆಕ್ಸ್ಟ್ ಇರೋದು ಸರ್ ಮತ್ತೊಂದು XA500. ಯಾವ ವೇರಿಯಂಟ್ ಸರ್ ಇದು? ಸರ್ ಇದು 2014 ಸೆಕೆಂಡ್ ಓನರ್ W8 ಇದು. ಓಕೆ. ಟಾಪ್ ಎಂಡ್ ಮಾಡ್ಲಿ. ಇದು ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡ್ಬೋದು ನೀವು. ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್? ಕುಷನ್ ಒಂದು ಹಾಕಿದ್ದಾರೆ ಅಷ್ಟೇ, ಮಿಕ್ಕಿದೆಲ್ಲ ಇನ್ಬಿಲ್ಟ್ ಎಲ್ಲ ಕಂಪ್ನಿ ಇದೆ. ಓಕೆ. ನೋಡ್ಬೋದು ಇಂಟೀರಿಯರ್ ಯಾವ ತರ ಬರುತ್ತಂತ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್, ಟಾಪ್ ಎಂಡ್ ಆಗಿರುತ್ತೆ. A to Z ಬರುತ್ತೆ. ಓಡಿರೋದು ರೆಕಾರ್ಡೆಡ್ ಸಿಗುತ್ತೆ ಸರ್ ಇದಕ್ಕೆ? ಖಂಡಿತ ಸಿಗುತ್ತೆ. ಓಕೆ. ಹಾಗೆ ಸರ್ ಡೀಸೆಲ್ ಪೆಟ್ರೋಲ್? ಡೀಸೆಲ್ ಸರ್. ಪ್ರೈಸ್ ಏನ್ ಹೇಳ್ತಿದ್ರಾ? 8,25,000 ನೇಷಬಲ್ ಸರ್. 8,95,000 ನೆಗೋಷಿಯಬಲ್. 8 lakh. ಓಕೆ. 8,25,000 ನೆಗೋಷಿಯಬಲ್ ಅಂತಂದ್ರೆ 8,10,000. 8 ಲಕ್ಷಕ್ಕೆ ಮಾಡ್ಕೊಡೋಣ. 8 lakh 8 ಲಕ್ಷಕ್ಕೆ ಕೊಡೋಣ. ಬಂಪರ್ ಆಫರ್, ಹೊಸ ಶೋರೂಮ್. ಹೌದು ಖಂಡಿತ. ಓಕೆ. ಹಾಗೆ ಸ್ವಿಫ್ಟ್ ಹೋಗೋದಾದ್ರೆ ಸರ್? ಸ್ವಿಫ್ಟ್ ಸೆಲೆರಿ ಇಲ್ಲ ಸ್ವಿಫ್ಟ್ ಡಿಸೈರ್ ಪೆಟ್ರೋಲ್ 2014 ಸೆಕೆಂಡ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ಶೋರೂಮ್ ಮೇಂಟೆನೆನ್ಸ್, ಇಂಟೀರಿಯರ್ ಎಲ್ಲ ತುಂಬಾ ಚೆನ್ನಾಗಿದೆ, ಒಳ್ಳೆ ಸೀಟ್ ಕವರ್ಸ್ ಇದೆ, ಆಕ್ಸಿಡೆಂಟ್ ಫ್ರೀ ವೆಹಿಕಲ್. VXI. ಓಕೆ. ಮಿಡ್ ವೇರಿಯಂಟ್ ಆಗಿರುತ್ತೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ABS, ಪವರ್ ವಿಂಡೋ, ಇನ್ಬಿಲ್ಟ್ ಮ್ಯೂಸಿಕ್ ಎಲ್ಲಾನು ಬರುತ್ತೆ. ಓಕೆ. ಅದಾದ ನಂತರ ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಏನ್ ಹಾಕಿಲ್ಲ ಸರ್? ಸೀಟ್ ಕವರ್ಸ್ ಮಾತ್ರ ತುಂಬಾ ಚೆನ್ನಾಗಿದೆ, ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡಿದ್ದಾರೆ ಅಷ್ಟೇ, ಮತ್ತೇನಿಲ್ಲ. ಎಲ್ಲ ಕಂಪ್ನಿ ಇದೆ. ವೀಲ್ ಕ್ಯಾಪ್ ಕೂಡ ನಿಮ್ ಶೋರೂಮ್ ಇಂದಾನೆ ಇದೆ. ಗುಡ್ ಇಯರ್, ಹೊಸ ಟೈರ್ ಇದೆ, ತುಂಬಾ ಚೆನ್ನಾಗಿದೆ ಸರ್. ಇದು 490 ಹೇಳ್ತಾ ಇದೀವಿ ಸರ್, ಸ್ವಲ್ಪ ಹೆಚ್ಚು ಕಡಿಮೆ ಮಾಡ್ಕೊಡೋಣ. 4,90,000 ಡಿಸೈರ್. ಹಾಗೆ ಸರ್ ಇನ್ನೊಂದು ಗಾಡಿ, ಚಿಕ್ಕ ಗಾಡಿ, ಚಿಕ್ಕ ಫ್ಯಾಮಿಲಿ ನೋಡೋರಿಗೆ ಕಮ್ಮಿ ಪ್ರೈಸ್ ಅಲ್ಲಿ ಟೈರ್ ಕಂಡೀಷನ್ ನಿಮ್ಗೆ ತೋರಿಸ್ತಿದ್ದೀನಿ. ಟೈರ್ ಕಂಡೀಷನ್ ಈ ಶೋರೂಮ್ ಅಲ್ಲಿ ತೋರಿಸೋ ಅವಶ್ಯಕತೆ ಇಲ್ಲ ಅಂತ ಹೇಳ್ಬೋದು. ಆತರ ಇದೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿದೆ, ತಗೊಂಡ್ರೆ ಖರ್ಚಿಲ್ಲ. ಈ ಗಾಡಿ ಮೇಲೆ ಏನ್ ಪ್ರೈಸ್ ಹೇಳ್ತಾರೆ ಅದೇ ಪ್ರೈಸ್ ಅಂತ ಆಗಿರುತ್ತೆ ಸರ್. ಯಾವ ಮಾಡಲು? 2012 ಸಿಂಗಲ್ ಓನರ್ ಆಲ್ಟೋ K10 VXI, ಬ್ರ್ಯಾಂಡ್ ನ್ಯೂ ಟೈರ್, ಬ್ರ್ಯಾಂಡ್ ನ್ಯೂ ಕುಷನ್ ಎಲ್ಲ ಇದೆ. ಬ್ರ್ಯಾಂಡ್ ನ್ಯೂ ಗಾಡಿ. ಹೌದು. ಬ್ರ್ಯಾಂಡ್ ನ್ಯೂ ಶೋರೂಮ್ ಅಲ್ಲಿ ಒಳ್ಳೆ ಮೈಲೇಜ್ ತುಂಬಾ ಚೆನ್ನಾಗಿದೆ. ಅದ ಬ್ರ್ಯಾಂಡ್ ನ್ಯೂ ಶೋರೂಮ್ ಅಲ್ಲಿ. ಹೌದೌದು. ಬ್ರ್ಯಾಂಡ್ ನ್ಯೂ ಶೋರೂಮ್ ಅಲ್ಲಿ. ಓಕೆ. ಸೊ ಓಡಿರೋದು ಸರ್ ಇದು 88,000 ನೋಡಿದೆ. ಏನ್ ಪ್ರೈಸ್ ಹೇಳ್ತಿದ್ರಿ? 255 ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡ್ತೀನಿ. ಸ್ಲೈಟ್ಲಿ ಯಾಕೆ ಸರ್? ಒಂದು ಬಂಪರ್. ಇದು ಕೆಲವು ಗಾಡಿಯಲ್ಲಿ ಬಿಟ್ಕೊಡ್ತೀವಲ್ಲ ಸರ್, ಕೆಲವು ಪರ್ಚೇಸಿಂಗ್ ಜಾಸ್ತಿ ಇರುತ್ತೆ. ಯಾವ್ದ್ರಲ್ಲಿ ನಾವು ಜಾಸ್ತಿ 2,55,000 ಬಂದ್ ಮಾತಾಡಿ ಟೆಸ್ಟ್ ಡ್ರೈವ್ ಮಾಡ್ಕೊಳ್ಳಿ, ನಿಮ್ಗೆ ಒಂದು ನೆಗೋಷಿಯಬಲ್ ಪ್ರೈಸ್ ಮಾಡ್ಕೊಡ್ತಾರೆ ಅಂತ ಹೇಳ್ತಿದ್ರಿ. ಹಾಗೆ ಸರ್ ನೆಕ್ಸ್ಟ್ ಮತ್ತೊಂದು ಹೋಂಡಾ ಸಿವಿಕ್ ಇರೋದು. ಹೌದು. ಯಾವ ಮಾಡಲು ಸರ್? 2007 ಸೆಕೆಂಡ್ ಓನರ್, ಲಕ್ಸುರಿ ಟೈಪ್ ಇದೆ, ಇಂಟೀರಿಯರ್ ಅಂತೂ ಸೂಪರ್ ಆಗಿದೆ, ಟಾಪ್ ಎಂಡ್ ಮಾಡಲು 80% ಟೈರ್ ಇದೆ. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಏರ್ ಬ್ಯಾಗ್, ABS, ಇನ್ಬಿಲ್ಟ್ ಸಿಸ್ಟಮ್ ಎಲ್ಲ ಇದೆ. ಹಾಗೆ ಬಂಪರ್ ಸ್ಕ್ರಾಚಸ್ ಅವೆಲ್ಲ ಇದೆ, ಸೆಕೆಂಡ್ ಹ್ಯಾಂಡ್ ಎಲ್ಲ ಲೋ ಮಾಡಲು, FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಗಾಡಿ ತಗೊಂಡ್ರೆ ಇಂಜಿನ್ ಗೇರ್ ಬಾಕ್ಸ್ ವಾರಂಟಿ ಸಿಗುತ್ತೆ ಸರ್ ನಿಮ್ಮ ಶೋರೂಮ್ ಅಲ್ಲಿ? ಕೊಡೋಣ ಸರ್, ಕೆಲವು ಗಾಡಿಗೆ ಸಿಗುತ್ತೆ, ಕೆಲವು ಗಾಡಿ ಮಾಡಲ್ ಮೇಲೆ ಹೋಗುತ್ತೆ. ಓಕೆ. 2010 ಮಾಡಲ್ ಮೇಲೆ ಇಂಜಿನ್ ವಾರಂಟಿ ಕೊಡ್ಬೋದು. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್ ಈ ಗಾಡಿಗೆ? ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ನಿಮ್ಗೆ 2.75 ಕಡಿಮೆ ಸಿಗಲ್ಲ, ಒಂದ್ 2 ಲಕ್ಷ ಕೊಟ್ಬಿಡೋಣ ಹೋಗಿ ಸರ್. 2 ಲಕ್ಷಕ್ಕೆ ಬಂಪರ್ ಆಫರ್ ಹೋಗಿ. ಬಂಪರ್ ಆಫರ್. ಲಕ್ಸುರಿ ಅಸೆಂಟ್ ತಗೊಳಕ್ ಹೋದ್ರೆ 2007 160 ಹೇಳ್ತಾರೆ. ಇಂಟೀರಿಯರ್ ತೋರಿಸ್ಬಿಡಿ ಒಂದ್ಸತಿ ಹೆಂಗಿದೆ ಅಂತ. ಓಕೆ. ನೋಡಬಹುದು. ಓಕೆ. ಲಾಕ್ ಆಗಿದೆ ಹಂಗಿರ್ತದೆ. AC ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗ್ ಎಲ್ಲ ಬರುತ್ತೆ ನಿಮಗೆ. ಹಿಂದ್ಗಡೆ ನೋಡಬಹುದು, ರೇರ್ ಸೈಡ್ ಚೆನ್ನಾಗಿದೆ. ಗಾಡಿ ತಗೊಂಡ್ರೆ ಒಂದು ವಾಶ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬೋದು. ಗಾಡಿ ವಾಶ್ ಮಾಡಿಸ್ಬೇಕಷ್ಟೇ. ಓಕೆ ಸರ್. ಹಾಗೆ ಮತ್ತೊಂದು ಸ್ವಿಫ್ಟ್ ಇರೋದು ಸರ್. 2016 ಸೆಕೆಂಡ್ ಓನರ್, VXI 74,000 ರೆಕಾರ್ಡೆಡ್ ಮೈಲೇಜ್. ಓಕೆ. ಪೆಟ್ರೋಲ್ ತುಂಬಾ ಚೆನ್ನಾಗಿದೆ. ಓಕೆ. 74,000 ರೆಕಾರ್ಡೆಡ್ ಸಿಗುತ್ತೆ. ಆಫ್ಟರ್ ಮಾರ್ಕೆಟ್ ಏನ್ ಹಾಕಿದ್ದಾರೆ ಸರ್? ಏನಿಲ್ಲ, ಕಂಪ್ನಿದ ಹೆಂಗ್ ಬಂದಿದೆ ಹಂಗೆ. ಎಸ್. AC ಪವರ್ ಶೇರಿಂಗ್, ಪವರ್ ಶೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್, ಏರ್ ಬ್ಯಾಗು ಬರುತ್ತೆ. ಅಂಡ್ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ನಿಮ್ಗೆ. ಮೈಲೇಜು ಚೆನ್ನಾಗಿ ಬರುತ್ತೆ. ಯಾರೋ ಸ್ವಿಫ್ಟ್ ಗಳು ತುಂಬಾ ಜನ ಕೇಳ್ತಾರೆ. ಸೊ ಈ ಗಾಡಿ ಪ್ರೈಸ್ ಏನ್ ಹೋಗೋದಾದ್ರೆ ಸರ್? ಸರ್ ಮಾರ್ಕೆಟ್ ಅಲ್ಲಿ ಬೇರೆ ಶೋರೂಮ್ ಅಲ್ಲೆಲ್ಲ ನಿಮ್ಗೆ 560 ಕಡಿಮೆ ಸಿಗಲ್ಲ. ಬರೀ 5 ಲಕ್ಷ ರೌಂಡ್ ಫಿಗರ್ ಕೊಡ್ತೀನಿ. 16 ಮಾಡಿ ಲೋನ್ ಆಗೋದಾರೆ ಪೆಟ್ರೋಲ್ 4 ಲಕ್ಷ ಲೋನೇ ಆಗುತ್ತೆ. 1 ಲಕ್ಷ ತಗೊಂಬಂದ್ರೆ ಗಾಡಿ ತಗೊಂಡೋಗ್ಲಿ. ಪ್ರೊಫೈಲ್ ಚೆನ್ನಾಗಿದ್ರೆ 1 ಲಕ್ಷ ಕೊಟ್ಟು ಗಾಡಿ ತಗೊಂಡೋಗ್ಲಿ. ಶಿಫ್ಟ್ 2016 ಮಾಡಲ್. ಎಸ್ ಸರ್. ನೆಕ್ಸ್ಟ್ ಗಾಡಿ ಹೋಗೋದಾದ್ರೆ ಸರ್ 2011 ಹೋಂಡಾ ಸಿಟಿ. 4th ಓನರ್ ಆಗಿದೆ, ಬಟ್ ಗಾಡಿ ಸಿಂಗಲ್ ಓನರ್ ಟೆಸ್ಟ್ ಅಲ್ಲಿ ಇದೆ ಸರ್. ಇದು
ಓಕೆ ಇಂಟೀರಿಯರ್ ಟೈರ್ ಬಾಡಿ ಲೈನಿಂಗ್ ಎಲ್ಲ ನೋಡಿ ನೀವು ಸಿಂಗಲ್ ಓನರ್ ಟೆಸ್ಟ್ ಅಲ್ಲಿ ಇದೆ ನಿಮ್ಗೆ ತಗೊಂಡ್ರೆ ಏನು ಖರ್ಚಿಲ್ಲ ಅನ್ಕೋತೀನಿ ಏನಿಲ್ಲ ಪೆಟ್ರೋಲ್ ಹಾಕ್ಬೇಕು ರನ್ ಮಾಡ್ಬೇಕಷ್ಟೇ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ ಆಫ್ಟರ್ ಮಾರ್ಕೆಟ್ ಅಡಿಷನಲ್ ಇಂಟೀರಿಯರ್ ಬ್ರ್ಯಾಂಡ್ ನ್ಯೂ ಕಂಡಿ ಶೋರೂಮ್ ಇಂದ ಹೆಂಗ್ ಬಂದಿದೆ ಹೆಂಗಿದೆ ಇಂಟೀರಿಯರ್ ತುಂಬಾ ಚೆನ್ನಾಗಿದೆ ಮ್ಯಾನ್ಯುವಲ್ ಇದು 2011 4th ಓನರ್ ಆಗಿದೆ ಓಕೆ ಸೊ ಇದಕ್ಕೆ ಒಂದು ಬಂಪರ್ ಪ್ರೈಸ್ 2,85,000 ಕೊಡ್ತೀನಿ 2,85,000 ಸೆಕೆಂಡ್ ಓನರ್ ಇದ್ರೆ ಇದೇ ವೆಹಿಕಲ್ ನಿಮ್ಗೆ 3.5 ಕಡಿಮೆ ಸಿಗಲ್ಲ 2,85,000 2,85,000 ಫೈನಲ್ ಕೊಡ್ತೀನಿ ಮತ್ತೊಂದು ಗಾಡಿ ಸರ್ ಮ್ಯಾನ್ಯುವಲ್ ಇದು ಆಟೋಮೆಟಿಕ್ ಮ್ಯಾನ್ಯುವಲ್ ಬೇಕಾದವರಿಗೆ ಮ್ಯಾನ್ಯುವಲ್ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಓಕೆ 2010 ಫುಲ್ಲಿ ಟಾಪ್ ಎಂಡ್ ಏರ್ ಬ್ಯಾಗ್ ABS ಮ್ಯಾಗ್ವಿಲ್ ಆಟೋಮೆಟಿಕ್ 74,000 ಶೋರೂಮ್ ಹಿಸ್ಟ್ರಿ ಇದೆ 2 ಕೀ ಸಮೇತ ಇದೆ ಇದ್ರದ್ದು 3,25,000 ಹೇಳ್ತಾ ಇದೀವಿ ಸರ್ 3,10,000 ಬಂದ್ರೆ ಕೊಡ್ತೀನಿ 3,10,000 ಹೌದು ಮ್ಯಾನ್ಯುವಲ್ ಆಗಿರೋದ್ರಿಂದ ಮೈಲೇಜ್ ಇದು ಮ್ಯಾನ್ಯುವಲ್ ಇದು ಆಟೋಮೆಟಿಕ್ ಒಂದು 14 ಬರುತ್ತೆ ಇದು 16 ಬರುತ್ತೆ ಓಕೆ ಸೊ ಪ್ರೈಸಿಂಗ್ 3,10,000 ಫೈನಲ್ ಕೊಡೋಣ 3,10,000 ಫೈನಲ್ ಕೊಟ್ಬಿಡೋಣ ಓಕೆ ನೆಕ್ಸ್ಟ್ ಗಾಡಿ ಸರ್ ಮತ್ತೊಂದು ಸರ್ ಹೋಂಡಾ i20 ಆಕ್ಟಿವ್ ಸೇಮ್ ಕಲರ್ ಅಲ್ಲೊಂದು ತೋರಿಸಿದೆ ನಿಮಗೆ 18 ಮಾಡಲು ಓಕೆ ಇದು 16 ಮಾಡಲು ಓಕೆ ಬಟ್ ಟ್ವಿನ್ಸ್ ತರ ಒಂದೇ ಕಲರ್ ಮಾಡಲ್ ಚೇಂಜ್ ಇದೆ ಅಷ್ಟೇ ಓಕೆ ಇದು ಕುಶನ್ ಎಲ್ಲ ಇದ್ರಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಓಕೆ ಚೆನ್ನಾಗಿದೆ ನೋಡಬಹುದು ಕುಶನ್ ಟೈರ್ ಟಚ್ ಸ್ಕ್ರೀನ್ ಸಿಸ್ಟಮ್ ಎಲ್ಲ ಬರುತ್ತೆ ಬ್ಯಾಕ್ ಪ್ರೊಫೈಲ್ ನಿಮಗೆ ತೋರಿಸೋದಾದ್ರೆ ಪೆಟ್ರೋಲ್ ವೇರಿಯಂಟ್ ಆಗಿರುತ್ತೆ ಗಾಡಿ ಅಂಡ್ ಓಡಿರೋದು ಸರ್ ಇದು 84 ಸಮಥಿಂಗ್ ಓಡಿದೆ ಪ್ರೈಸಿಂಗ್ ಏನು ಹೇಳ್ತಿದ್ರಾ ಸರ್ 595 ಇದೆ ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡ್ತೀನಿ ನಾನು 580 ಗೆಲ್ಲ ಮುಗಿಸ್ಕೊಡ್ತೀನಿ ಲೋನ್ ಫೈನಲ್ ಲೋನ್ ಆಗುತ್ತೆ ಇದಕ್ಕೆ 1 4 ಲಕ್ಷ ಲೋನ್ ಆಗುತ್ತೆ ಹಾಗೆ ಸರ್ ಇನ್ನೊಂದು ಸರ್ ಬಿಸ್ನೆಸ್ ಮಾಡೋರಿಗೆ ಒಂದು ಒಮಿನಿ ಇದೆ ಬಿಸ್ನೆಸ್ ಮಾಡೋರಿಗೆ ಒಂದು ಓಮಿನಿ ಇದೆ ಹೊಸ ಟೈರ್ ಇದೆ 2016 ಸಿಂಗಲ್ ಓನರು ಹೊಸ ಟೈರ್ ಹೊಸ ಕುಶನ್ ಹೊಸ ಮ್ಯಾಟ್ ಎಲ್ಲ ಇದೆ ವಾಶ್ ರಬ್ಬಿಂಗ್ ಮಾಡಿಸ್ಬೇಕು ರನ್ ಮಾಡ್ಬೇಕು ಅಷ್ಟೇ ವೆಹಿಕಲ್ ತುಂಬಾ ಚೆನ್ನಾಗಿದೆ ಓಡಿರೋದು ಸರ್ ಒಂದು 65,000 ನೋಡಿದೆ ರೆಕಾರ್ಡ್ ಸಿಗುತ್ತಾ ಇಲ್ಲ ಅದು ಚೆಕ್ ಮಾಡಿಸಿಲ್ಲ ಸರ್ ಚೆಕ್ ಮಾಡಿಸ್ಕೊಳ್ಳಿ ಬಂಪರ್ ಪ್ರೈಸ್ ಸರ್ ಒಂದೇ 2,65,000 ಫೈನಲ್ ಕೊಡ್ತೀನಿ 16 ಮಾಡಲು 2,65,000 ಹೌದು ಕೊಡ್ಬಿಡೋಣ ಇನ್ನೊಂದ್ ಸ್ವಲ್ಪ ಕಮ್ಮಿ ಒಂದ್ 5,000 ಇನ್ನೂ ಹೆಚ್ಚು ಕಡಿಮೆ ಮಾಡ್ಕೊಡೋಣ 2,60,000 2,60,000 16 ಮಾಡಲು 14 ಮಾಡಲು ನಿಮ್ಗೆ ಮಾರ್ಕೆಟ್ ಅಲ್ಲಿ 2,70 2,60 ಹೇಳ್ತೀವಿ ಚವರ್ಲೆಟ್ ಅಲ್ಲಿ ಕ್ರೂಸು ಇದೊಂದ್ ಬಿಟ್ಟು ಬೇರೆ ಗಾಡಿ ಯಾರು ನೋಡೋದಿಲ್ಲ ಸರ್ ಚವರ್ಲೆಟ್ ಅಲ್ಲಿ ಆತರ ಫೀಲ್ ಬರುತ್ತೆ ಲಕ್ಸುರಿ ಗಾಡಿಗಳಂತ ಹೇಳ್ಬೋದು ಓಡಿಸಿದ್ರೆ ಆರಾಮಾಗಿ ಫೀಲ್ ಆಗಿ ಬರುತ್ತೆ ಸರ್ ಮತ್ತೊಂದು ವೈಟ್ ಕಲರ್ ಅಲ್ಲಿ ಪ್ರೊಫೆಷನಲ್ ಲುಕ್ ಅಲ್ಲಿ ಇರೋದು ಸರ್ ಆಟೋಮೆಟಿಕ್ ಮ್ಯಾನ್ಯುವಲ್ ಸರ್ ಇದು ಆಟೋಮೆಟಿಕ್ ಅದು ಮ್ಯಾನ್ಯುವಲ್ ಓಕೆ ಯಾವ್ದು ಬೇಕಂದ್ರೂ ತಗೋಬಹುದು ಹೌದು ಇದರಲ್ಲೂ ಅಷ್ಟೇ ಸೇಮ್ ಇದು ಆಟೋಮೆಟಿಕ್ ಅದು ಮ್ಯಾನ್ಯುವಲ್ ಓಕೆ ಸೊ ಇದ್ರದ್ದು ಯಾವ ಮಾಡೆಲ್ ಸರ್ ಇದು ಸರ್ ಇದು 2010 11 ರಿಜಿಸ್ಟ್ರೇಷನ್ ತುಂಬಾ ಚೆನ್ನಾಗಿದೆ LTZ ಟಾಪ್ ಎಂಡ್ ವಿತ್ ಸನ್ರೂಫ್ ಬರುತ್ತೆ ಓಕೆ ತುಂಬಾ ಚೆನ್ನಾಗಿದೆ ಮತ್ತೆ ಪ್ರೊಜೆಕ್ಟರ್ ಲೈಟ್ಸ್ ಎಲ್ಲ ಇದೆ ಎಕ್ಸ್ಟ್ರಾ ಫಿಟ್ಟಿಂಗ್ ಓಕೆ ಇಂಟೀರಿಯರ್ ನಿಮ್ಗೆ ಎಲ್ಲ ವರ್ಕಿಂಗ್ ಕಂಡೀಷನ್ ಅಲ್ಲಿ ಇದೆ ಟಾಪ್ ಎಂಡ್ ಆಗಿರುತ್ತೆ ನಿಮ್ಗೆ AC ಪವರ್ ಶೇರಿಂಗ್ ಪವರ್ ವಿಂಡೋಸ್ ಮ್ಯೂಸಿಕ್ ಸಿಸ್ಟಮ್ ಏರ್ ಬ್ಯಾಗ್ A to Z ಆಟೋಮೆಟಿಕ್ ವೇರಿಯಂಟ್ ಸರ್ ಮೈಲೇಜ್ ಏನಿದೆ ಸರ್ ಇದ್ರದ್ದು ಸರ್ ಒಂದು 15-16 ಬರುತ್ತೆ ಮ್ಯಾನ್ಯುವಲ್ ಆದ್ರೆ ನಿಮ್ಗೆ 18 ಬರುತ್ತೆ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್ ಇದು 375 ಸ್ಲೈಟ್ಲಿ ನೇಷಬಲ್ ಮಾಡ್ಕೊಡೋಣ 3,75,000 ಸ್ಲೈಟ್ಲಿ ಕೊಟ್ಬಿಡೋಣ ಸೊ ಲೋನ್ ಆಗತ್ತಲ್ಲ ಇದ್ರ ಮೇಲೆ ಲೋನ್ ಟ್ರೈ ಮಾಡೋಣ ಸರ್ ಓಕೆ ಹಾಗೆ ಇನ್ನೊಂದು ರೆಡ್ ಕಲರ್ ಇರೋದು ಇದು ಬೇಕಂದ್ರೆ ನಿಮ್ಗೆ ಈಗ ಗಾಡಿ ಆಪ್ಷನ್ ಮಾಡಬಹುದು ಗೋಲ್ಡ್ ಕಲರ್ ಮ್ಯಾಗ್ವಿಲ್ ಎಲ್ಲ ಇದೆ ಅಂತ ಹೇಳ್ಬೋದು ಸರ್ ಓಡಿರೋದು ಇದು ಸರ್ ಇದು 68,000 ಶೋರೂಮ್ ಹಿಸ್ಟ್ರಿ ಓನರ್ ಎಷ್ಟು ಅಂತ ಹೇಳಿದ್ರಿ ಸರ್ ಇದು ಸರ್ 3rd ಓನರ್ ಆಗಿದ್ದೀನಿ ಸರ್ 2nd ಓನರ್ ಡಾಕ್ಟರ್ ವೆಹಿಕಲ್ ಅದು ನಾನು ತಗೊಂಡಿದ್ದು LTZ ಟಾಪ್ ಎಂಡ್ ಮಾಡಲು ಇಂಟೀರಿಯರ್ ನೋಡಿ ನೀವು ಬ್ರ್ಯಾಂಡ್ ನ್ಯೂ ಕಂಡೀಷನ್ ಇದೆ ಆಂಡ್ರಾಯ್ಡ್ ಸಿಸ್ಟಮ್ ಇದೆ ಎಲ್ಲ ಇದೆ ಓಕೆ ತುಂಬಾ ಚೆನ್ನಾಗಿದೆ ವಿತ್ ಸನ್ರೂಫ್ ಎಲ್ಲ ಬರುತ್ತೆ ಸನ್ರೂಫ್ ಎಲ್ಲ ಇದೆ 80% ಟೈರ್ ಇದೆ ಪ್ರತಿಯೊಂದು ರನ್ನಿಂಗ್ ಕಂಡೀಷನ್ ಅಲ್ಲಿ ಇದೆ ಓಡಿರೋದು ಅಂತ ಎಷ್ಟು ಹೇಳಿದ್ರಿ 68 ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಹೌದು ಯಾವ ತರ ಫೀಲ್ ಇದೆ ಸರ್ ನೀವು ಓಡಿಸಿದೀನಿ ಅಂತ ಹೇಳಿದ್ರಿ ಸೇಮ್ BMW ಲಕ್ಸುರಿ ಕಾರ್ಸ್ ಓಡಿಸ್ದಂಗ ಆಗತ್ತೆ ಸರ್ ಆ ತರ ಓಕೆ ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್ ಇದು 385 ಸರ್ 3,85,000 75 ಆಗುತ್ತಾ ಕೊಡೋಣ ಬಿಡಿ ಸರ್ ನಿಮ್ ಕಡೆಯಿಂದ ಬಂದೆ ಕೊಟ್ಬಿಡೋಣ ಹೊಸ ಆಫೀಸ್ ಬೇರೆ ಮಾಡಿದೀವಿ ಕಸ್ಟಮರ್ ಬೇಜಾರಾಗಬಾರ್ದು ಕೊಟ್ಬಿಡೋಣ ಬಿಡಿ 375 ಕೊಟ್ಬಿಡೋಣ ಓಕೆ ಸೊ ಹಾಗೆ ನೆಕ್ಸ್ಟ್ ಮತ್ತೊಂದು ಸ್ಯಾಂಟ್ರೋ ಇರೋದು ಈ ಗಾಡಿ ತಗೊಂಡ್ರೆ ಸೆಕೆಂಡ್ ಹ್ಯಾಂಡ್ ಗೆ ಮತ್ತು ಯೂಸ್ ಮಾಡಿ ರೀಸೇಲ್ ವ್ಯಾಲ್ಯೂನು ಜಾಸ್ತಿ ಅಂತ ಹೇಳ್ಬೋದು ಸರ್ ಈಗ ಹೌದೌದು ಅಲ್ವಾ ಸೊ ಇದು ಬೆಂಗಳೂರು ಪಾಸಿಂಗ್ ಆಗಿರುತ್ತೆ ಅನ್ಕೋತೀನಿ ಮ್ಯಾಗ್ವಿಲ್ ಎಲ್ಲ ಬರುತ್ತೆ ನಿಮ್ಗೆ ಆಕ್ಚುಲಿ ಆಫ್ಟರ್ ಮಾರ್ಕೆಟ್ ಖರ್ಚು ಮಾಡಿದಾರೆ ಅಂತ ಹೇಳ್ಬೋದು ಸೊ ಸ್ಯಾಂಟ್ರೋ ಜಿಂಕ್ ಅಲ್ವಾ ಜಿಂಕು ಓಕೆ AC ಪವರ್ ಶೇರಿಂಗು 2 ಪವರ್ ವಿಂಡೋಸ್ ಬರುತ್ತೆ ನಿಮ್ಗೆ AC ಇದು ಮ್ಯೂಸಿಕ್ ಸಿಸ್ಟಮ್ ಆಡ್ ಆನ್ ಆಗಿರುತ್ತೆ ಇದೆ ಕಂಪ್ನಿ ಫಿಟೆಡ್ ಅಥವಾ ಆಫ್ಟರ್ ಮಾರ್ಕೆಟ್ ಇಲ್ಲ ಆಫ್ಟರ್ ಮಾರ್ಕೆಟ್ ಲೆದರ್ ಆಫ್ಟರ್ ಮಾರ್ಕೆಟ್ ಅಂತ ಬಂದಿರೋದು ಯಾವ ಮಾಡೆಲ್ ಸರ್ ಇದು 2009 ಸೆಕೆಂಡ್ ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಅಲೈ ವೀಲ್ಸ್ ಇದೆ ಲೆದರ್ ಕುಶನ್ ಇದೆ ಓಡಿರೋದು ತುಂಬಾ ಚೆನ್ನಾಗಿದೆ ಸರ್ 90,000 ಓಡಿದೆ 90,000 ಓಡಿದೆ 90,000 ರೆಕಾರ್ಡ್ ಸಿಗೋದಿಲ್ಲ ಶೋರೂಮ್ ರೆಕಾರ್ಡ್ ಏನು ಸಿಗಲ್ಲ ಪ್ರೈಸಿಂಗ್ ಚೆಕ್ ಮಾಡಿದ್ರೆ ಸಿಗುತ್ತೆ ಅನ್ಸುತ್ತೆ ನಾವು ಚೆಕ್ ಮಾಡ್ಸಿಲ್ಲ ಪ್ರೈಸಿಂಗ್ ಇದು 1,80,000 ಇದೆ 170 ಫೈನಲ್ ಮಾಡ್ಕೊಡೋಣ 1,70,000 ಫೈನಲ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಹಾಗೆ ನೆಕ್ಸ್ಟ್ ಮತ್ತೊಂದು ಇಯಾನ್ ಇರೋದು ಸರ್
ಸೊ ಸರ್ ಇದು 2017 ಸಿಂಗಲ್ ಓನರ್ ಸರ್ ಇದು. ಓಕೆ, ಹೊಸ ಟೈರ್ ಇದೆ, ಹೊಸ ಕುಷನ್ ಇದೆ. ಕಸ್ಟಮರ್ ಇದು ಕಸ್ಟಮರ್ ಡೀಲರ್ ಪ್ರೈಸ್ ಕೊಟ್ಬಿಡೋಣ ಸರ್ ಇದು ಕಸ್ಟಮರಿಗೆ. ಡೀಲರ್ ಪ್ರೈಸ್ಗೆ ಖಂಡಿತ ಸರ್. ಸೊ ಡೀಲರ್ ಬಂದು ತಗೊಂಡು ಹೋಗ್ಬೋದು, ಬಿಲಿಯನೇ ಮಾಡಲ್ಲ ನೀವು, ಆ ರೇಟಿಗೆ ಕೊಡ್ತೀನಿ ಇದು. ಓಕೆ, 2017 ಸಿಂಗಲ್ ಓನರ್. ಇಂಟೀರಿಯರ್ ನಿಮ್ಗೆ ತೋರಿಸ್ತೀನಿ. ಓಡಿರೋದು ಸರ್ ಇದು ಆಕ್ಚುಲಿ ಇದು 80 ಮೇಲೆ ಓಡಿದೆ. ಓಕೆ, ನಿಮ್ಗೆ ಬರುತ್ತೆ ಮೈಲೇಜ್ ಮಾತ್ರ ಈ ಗಾಡಿ 24 ಬರುತ್ತೆ, ಆರಾಮಾಗಿ ಬರುತ್ತೆ. AC ನೀವು 23 ಆರಾಮಾಗಿ ಬರುತ್ತೆ. ಓಕೆ, ಹಾ. ಸೊ ಏನ್ ಹೇಳ್ತಿದ್ರ? ಒಂದು 2,25,000 ಫೈನಲ್ ಕೊಟ್ಬಿಡೋಣ ಸರ್. ಒಂದ್ ಫೈನಲ್ ಸರ್ 2,75,000 80 ಕಡಿಮೆ ಸಿಗಲ್ಲ. 2,25,000 ಹೇಳ್ತಾ ಇರೋದು, 75 ಅಲ್ಲ. 2,25,000 2,25,000 ಕೊಡ್ತೀನಿ. 17 ಮಾಡಲ್ ಸಿಂಗಲ್ ಓನರ್ ಇಯಾನ್. 2,20,000 AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ವಿತ್ ಮೈಲೇಜ್ 24. ಹೌದು ಖಂಡಿತ, ಬೋನಸ್ ಅದು ಆಕ್ಚುಲಿ ಸಿಂಗಲ್ ಓನರ್. ಎಸ್, ಹಾಗೆ ಇನ್ನೊಂದು ರೆಡ್ ಇರೋದು ಸರ್, ಯಾವುದು ಪೆಟ್ರೋಲ್ ಡೀಸೆಲ್ ಸರ್ ಇದು? ಡೀಸೆಲ್ ಸರ್. ಮ್ಯಾಗ್ವಿಲ್ ಬರುತ್ತೆ, ವಿಡಿಯೋ ಆಫ್ಟರ್ ಮಾರ್ಕೆಟ್ ಅಲೈ ವೀಲ್ಸ್, ಬ್ರಾಡ್ ಟೈರ್, ಲೆದರ್ ಕುಷನ್, ಆಂಡ್ರಾಯ್ಡ್ ಸಿಸ್ಟಮ್. ಓಕೆ, ಸೊ ತೋರಿಸ್ತೀನಿ. ಗ್ಲಾಸಿಗೆ ಸ್ಕ್ರೀನ್ ಎಲ್ಲ ಇದೆ. ಎಸ್, ಸೊ ಓಡಿರೋದು 1,14,00,000 ಓಡಿದೆ ಸರ್. ಓಕೆ, 2009 ಥರ್ಡ್ ಓನರ್. ಥರ್ಡ್ ಓನರ್ ಆಗಿರುತ್ತೆ, ವಿಡಿಯೋ ಆಗಿರುತ್ತೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಅಂಡ್ ಡೀಸೆಲ್ ವೇರಿಯಂಟ್ ಗೆ ಆರಾಮಾಗಿ 20 ಮೇಲೆ ಮೈಲೇಜ್ ಸಿಗುತ್ತೆ. ಸ್ಪೈಲರ್ ಇದೆ ಎಲ್ಲ. ಟೋಟಲ್ ಒಂದು 50,000 ರೂಪಾಯಿ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ. ಸೊ ಅದನ್ನ ಮೈನಸ್ ಮಾಡಿ ಹೇಳ್ತೀರಾ ಹೆಂಗೆ ಸರ್? ಮೈನಸ್ ಮಾಡಿ, ಮೈನಸ್ ಆಲ್ರೆಡಿ ಮೈನಸ್ ಆಗಿದೆ ಬಿಡ್ರಿ. ನಾವು ಕೊಡೋದು ಗಾಡಿಯಲ್ಲಿ ಎಲ್ಲ ಆಲ್ರೆಡಿ ಮೈನಸ್ ಆಗಿರುತ್ತೆ. ಪ್ರೈಸ್ ಏನ್ ಹೇಳ್ತಿದ್ರ? 2,55,000 ಬಂದ್ರೆ ಫೈನಲ್ ಡೀಸೆಲ್ ಗಾಡಿ ಕೊಡ್ತೀನಿ. 2,50,000. 2,50,000 ಕೊಡೋಣ ಹೋಗಿ ಸರ್. ಮತ್ತೊಂದು ಸನ್ ರೂಫ್ ಗಾಡಿ ಇರೋದು ಸರ್, ವಿತ್ ಟಾಪ್ ಅಂಡ್ ಗಾಡಿ ಅಂತ ಹೇಳ್ಬೋದು. ಇದು ಗಾಡಿ ಹೋಂಡಾ WRV ಸರ್. ಇದು ಡೀಸೆಲ್ 24 ಮೈಲೇಜ್ ಬರುತ್ತೆ. ಸನ್ ರೂಫ್ ಇರೋದು ತುಂಬಾ ಚೆನ್ನಾಗಿದೆ. ಬಟನ್ ಸ್ಟಾರ್ಟ್, ಟಾಪ್ ಎಂಡ್ ಮಾಡಲು, ಹೊಸ ಟೈರ್ ಇದೆ, ಸಣ್ಣ ಪುಟ್ಟ ಪೇಂಟ್ ಟಚ್ ಆಗಿದೆ ವೆಹಿಕಲ್. ಓಕೆ, ನೋಡಬಹುದು ಇಂಟೀರಿಯರ್, AC ಶೋರೂಮ್ ಹಿಸ್ಟ್ರಿ ಇದೆ, ರೆಕಾರ್ಡೆಡ್ ಇದೆ ಮೈಲೇಜ್ ಕಿಲೋಮೀಟರ್ ಗೆ. ನಿಮಗೆ ಫುಲ್ಲಿ ಟಾಪ್ ಅಂಡ್ ಗಾಡಿ ಆಗಿರುತ್ತೆ, ಬಿಕಾಸ್ ಸನ್ ರೂಫ್ ಗಾಡಿ. ಸನ್ ರೂಫ್ ಗಿನ್ ರೂಫ್ ಎಲ್ಲ ತೋರಿಸಿ. ಓಕೆ, ಟೈರ್ ಅಂತೂ ಬಿಡಿ, ನಮ್ಮ MM ಕಾರ್ಸಿಗೆ ಬಂದ್ರೆ ಟೈರ್ ತೋರಿಸೋದು ಅವಶ್ಯಕತೆನೇ ಇಲ್ಲ. ಓಕೆ, ಹಾ ಹಾ. ಹಾಗೆ ಸೊ ರೆಕಾರ್ಡೆಡ್ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಸರ್. 2018-19 ರಿಜಿಸ್ಟ್ರೇಷನ್ ಸರ್ ಇದು. ಬಟನ್ ಸ್ಟಾರ್ಟ್ ಡೀಸೆಲ್. ಕಿಲೋಮೀಟರ್ ಹಿಸ್ಟ್ರಿ ಚೆಕ್ ಮಾಡಿಸ್ಕೊಳ್ಳಿ. ಸಣ್ಣ ಪುಟ್ಟ ಟಚ್ ಅಪ್ ಪಾಯಿಂಟ್ ಇದೆ, ಮಾಡ್ಕೊಬೇಕು. ಪ್ರೈಸಿಂಗ್ ಹಾ, 8 ಲಕ್ಷ ಇದೆ ಮಾರ್ಕೆಟ್ ಪ್ರೈಸ್. ಒಂದು 7,30,000 ಕೊಡ್ತೀನಿ ಫೈನಲ್ ಟು ಫೈನಲ್. 7,30,000 ಫೈನಲ್ ಟು ಫೈನಲ್. ಎಲ್ಲ ಬಂಪರ್ ಆಫರ್ ಎಲ್ಲ ಕೊಡ್ತಾರ ಸರ್ ಈ ಸತಿ ವೆಹಿಕಲ್ ಎಲ್ಲ. ಹಾಗೆ ನೆಕ್ಸ್ಟ್ ಗಾಡಿ ಹೋಗೋದು ಮತ್ತೊಂದು ಮಾರುತಿ ಗಾಡಿ ಇದೆ ಸರ್. 2011 ರಿಜಿಸ್ಟ್ರೇಷನ್, ರೀಡ್ಸ್, LDI, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಕುಷನ್. ಓಕೆ, ಇಲ್ಲಿ ನೋಡಿ ಟೈರ್ ನಮ್ದು. ಟೈರ್ ತೋರಿಸೋ ಅವಶ್ಯಕತೆನೇ ಇಲ್ಲ ಆಕ್ಚುಲಿ ಸರ್. ಬಟನ್ಸ್ ಇದ್ದಿರುತ್ತೆ. ಸೆಕೆಂಡ್ ಓನರ್. LDI ಆಗಿರುತ್ತೆ, ಅದು VDI ಮಿಡ್ ವೇರಿಯಂಟ್, ಇದು ಲೋವರ್ ವೇರಿಯಂಟ್ ಆಗಿರುತ್ತೆ. LDI ಓಡಿರೋದು ಸರ್ ಇದು? ಸರ್ ಇದು 1,10,000 ಓಡಿದೆ. 1,10,000ಕ್ಕೆ ಫೈನಲ್ ಪ್ರೈಸ್ ಏನ್ ಹೇಳ್ತಿದ್ರಾ ಸರ್? ಫೈನಲ್ ಟು ಫೈನಲ್ 2,90,000 ಆಗುತ್ತೆ ಡೀಸೆಲ್. 2,90,000. ಹಾ ಹೌದು. ಓಕೆ, ಹಾಗೆ ನೆಕ್ಸ್ಟ್ ಗಾಡಿ ಇರೋದು ಸರ್, ಸೆಲೆರಿಯೋ ತೋರ್ಸೋಣ. ಆಟೋಮೆಟಿಕ್ ಬೇಕಾದವರಿಗೆ ಸ್ಮಾಲ್ ಗಾಡಿಯಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ. ಇದು 2015 ಸಿಂಗಲ್ ಓನರ್. ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಶೋರೂಮ್ ಮೇಂಟೆನೆನ್ಸ್. ಓಕೆ, LXi ಸರ್? VXi ಆಗಿರುತ್ತೆ. ಅಂಡ್ ಓಡಿರೋದು ಎಷ್ಟು ಹೇಳಿದ್ರಿ ಸರ್ ರೆಕಾರ್ಡೆಡ್? 84,000 ನೋಡಿದೆ. ಪ್ರೈಸಿಂಗ್ ಏನ್ ಹೇಳ್ತೀರಾ ಸರ್? 385 ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೊಡೋಣ. 3,85,000 ಸ್ಲೈಟ್ಲಿ ನೆಗೋಷಿಯಬಲ್ ಅಂತ ಹೇಳ್ತೀವಿ. ಹಾಗೆ ನೆಕ್ಸ್ಟ್ ಫೋರ್ಡ್ ಫಿಗೋ ಇರೋದು ಸರ್. ಸರ್ ಟೈಟಾನಿಯಂ ಇದು 2012 ಟಾಪ್ ಎಂಡ್ ಗಾಡಿ, ಸೆಕೆಂಡ್ ಓನರ್, ಟಾಪ್ ಎಂಡ್, ಬ್ರ್ಯಾಂಡ್ ನ್ಯೂ ಟೈರ್ ಇದೆ, ತುಂಬಾ ಚೆನ್ನಾಗಿದೆ. ಓಕೆ, ಡೀಸೆಲ್ 22 ಮೈಲೇಜ್ ಬರುತ್ತೆ. ಫೋರ್ಡ್ ಫಿಗೋ, ಅದು ರೆಡ್ ಕಲರ್ ಅಲ್ಲಿ ಡೀಸೆಲ್ ವೇರಿಯಂಟ್ ಆಗಿದೆ. ಮಿನಿ ಪೋಲೋ. ಎಸ್, ಮಿನಿ ಪೋಲಾಗ ಒಂದು ಮಿನಿ ಪ್ರೈಸ್ ಅಂತ ಹೇಳ್ಬೋದು. 2,40,000 ಕೊಟ್ಬಿಡ್ತೀನಿ ಸರ್ ಫೈನಲ್ ಟು ಫೈನಲ್. ಇನ್ನೊಂದ್ ಸ್ವಲ್ಪ ನೆಗೋಷಿಯೇಟ್. ಇದಕ್ಕಿಂತ ಕಡಿಮೆ ಯಾರು ಕೊಡಲ್ಲ ಸರ್. 2,62,000 ಕಡಿಮೆ ಮಾರ್ಕೆಟ್ ಅಲ್ಲಿ ಸಿಗೋದಿಲ್ಲ. ಟೈಟಾನಿಯಂ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇನ್ನೊಂದು ಸರ್ ಚಾವರ್ಲೆಟ್ ಸ್ಪಾರ್ಕ್ ಇರೋದು. ಚಾವರ್ಲೆಟ್ ಸ್ಪಾರ್ಕ್ 2011 ಸಿಂಗಲ್ ಓನರ್, ಜಸ್ಟ್ 28,000 ಕಿಲೋಮೀಟರ್ ಡ್ರೈವನ್ ಆಗಿದೆ. ಶೋರೂಮ್ ಹಿಸ್ಟ್ರಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಇಂಟೀರಿಯರ್ ತೋರಿಸಿ ಹೆಂಗಿದೆ ಗಾಡಿ ನೋಡಬಹುದು. ನಿಮ್ಗೆ ಇಂಟೀರಿಯರ್ ಇಲ್ಲಿಂದಾನೇ ಎಷ್ಟು ಸಖತ್ತಾಗಿ ಕಾಣ್ತಿದೆ ಅಂತ ಹೇಳ್ಬೋದು. ನಿಮ್ಗೆ AC ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಬರುತ್ತೆ. ಅಂಡ್ ಇಂಟೀರಿಯರ್ ವೆಲ್ ಮೇಂಟೈನ್ಡ್. ತಗೊಂಡ್ರೆ ಏನು ಖರ್ಚಿಲ್ಲ. ಪೆಟ್ರೋಲ್ ಹಾಕ್ಬೇಕು, ರನ್ ಮಾಡಿಸ್ಬೇಕು ಅಷ್ಟೇ. ಆರಾಮಾಗಿ ಒಂದ್ 2 ವರ್ಷ ಓಡಿಸಿ ಮತ್ತೆ 5 ವರ್ಷ ಓಡಿಸಿ, ಏನ್ ಟೆನ್ಷನ್ ಇಲ್ಲ. 28,000 ಓಡಿರೋದು ಸರ್, ಅದೇನೋ ಲೆಕ್ಕಕ್ಕಿಲ್ಲ ಅದು. ಪ್ರೈಸಿಂಗ್ ಬರೀ 1,65,000 ಕೊಡ್ತೀನಿ ಸರ್. 1,65,000. ಹೌದು. ಸ್ಯಾಂಟ್ರೋ ಬರಲ್ಲ ಸರ್ ಆ ರೇಟಿಂಗ್. ನಿಮಗೆ 2007 ಸ್ಯಾಂಟ್ರೋ 1.5 ಲಕ್ಷ ಹೇಳ್ತಾರೆ ಸರ್. ಮತ್ತೆ ಇಂಟೀರಿಯರ್ ನೋಡಿ, ಸ್ಯಾಂಟ್ರೋ 18 ಬರುತ್ತೆ, ಇದು 20+ ಬರುತ್ತೆ ಮೈಲೇಜ್. ಹೌದು ಹೌದು. ಹಾಗೆ ನೆಕ್ಸ್ಟ್ ಒಂದು ವ್ಯಾಗನರ್ ಇರೋದು ಸರ್. ಒಂದು ಆಗಿದೆ ಆಲ್ರೆಡಿ ಅದು. 2011 ಸಿಂಗಲ್ ಓನರ್. ಓಕೆ, ವ್ಯಾಗನರ್ 2011 ಸಿಂಗಲ್ ಓನರ್, ಹೊಸ ಟೈರ್ ಇದೆ, ವಿತ್ LPG ಇದೆ. ವಿತ್ LPG ಬರುತ್ತೆ ನಿಮಗೆ. ಒಳ್ಳೆ ಮೈಲೇಜ್ ಸಿಗುತ್ತೆ ವಿತ್ LPG. ಆಫ್ಟರ್ ಮಾರ್ಕೆಟ್ ಕಂಪ್ನಿಯಿಂದಾನೆ? ಕಂಪ್ನಿ. ಓಕೆ, ಓಡಿರೋದು ಹೇಳಿದ್ರ
ಇಲ್ಲ ಹೇಳಿಲ್ಲ, ಅದೇ 88 89 ಹೊಡಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 2,60,000 ಹೇಳ್ತಾ ಇದೀವಿ, ಒಂದು 2,45,000 ಫೈನಲ್ ಮಾಡ್ಕೊಡೋರು. 2,45,000 ಗೆ ನಿಮ್ಗೆ 11 ಮಾಡಲ್ ಸಿಂಗಲ್ ಓನರ್ LXi ವಿತ್ LPG ಬರ್ತಿದೆ. ಎಸ್ ಸರ್. ಹಾಗೆ ಎಸ್ ಕ್ರಾಸ್ ಇರೋದು ಸರ್, ಇದು ಎಸ್ ಕ್ರಾಸ್ ಇದು 2016 ಡೀಸೆಲ್ ಸರ್. ಇದು ಸೆಕೆಂಡ್ ಓನರ್ ಆಗಿದೆ, ಶೋರೂಮ್ ಹಿಸ್ಟ್ರಿ, 90% ಟೈರ್ ಇದೆ, ಪುಷ್ ಬಟನ್ ಸ್ಟಾರ್ಟ್ ಇದೆ, ಇಂಟೀರಿಯರ್ ಒಳ್ಳೆ ಕುಷನ್ ಚೆನ್ನಾಗಿದೆ, ನೋಡ್ಬೋದು ನೀವು. ಓಡಿರೋದು 88,000 ಶೋರೂಮ್ ರಿಕಾರ್ಡೆಡ್. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? ಪ್ರೈಸಿಂಗ್ ನಿಮಗೆ 6 ಲಕ್ಷ ಇದೆ ಸರ್. ಇದು ಒಂದು 10,000 ಹೆಚ್ಚು ಕಡಿಮೆ ಕೊಟ್ಬಿಡೋಣ. 5,90,000. 5,90,000 5,90,000 ಅಂತ ಹೇಳ್ತಿದ್ರೆ. ಸೊ ಇದ್ರ ಮೇಲೆ ಲೋನ್ ಒಂದು ಮಾಡಲು 6 ಲಕ್ಷ ಹೇಳ್ತಾರೆ ಸರ್. 16 ಕೊಡ್ತಾ ಇದೀನಿ ನಾನು. ಮತ್ತೊಂದು ವ್ಯಾಗನರ್ ಇರೋದು 41 ಪಾಸಿಂಗ್ ಆಗಿರುತ್ತೆ ನಿಮ್ಗೆ. ಗಾಡಿ ಮಾತ್ರ ವೆಲ್ ಮೇಂಟೈನ್ ಆಗಿರೋದು. AC ಪವರ್ ಸ್ಟೀರಿಂಗ್, VX ಅಲ್ವಾ? ಹೌದು. AC ಪವರ್ ಸ್ಟೀರಿಂಗ್, ಪವರ್ ವಿಂಡೋಸ್ ಆಗಿರುತ್ತೆ. ಅಂಡ್ ಟೈರ್ ಕಂಡೀಷನ್ ಚೆನ್ನಾಗಿದೆ ಅಂತ ಹೇಳ್ಬೋದು. ಇದು ಹೊಸದ್ ಸರ್, ಇನ್ನು ಮೀಸೆ ಹೋಗಿಲ್ಲ ಸರ್. ಏಕೋ ಮಾಟ ಸರ್. ಎಸ್, ಗಾಡಿ ತಗೊಂಡ್ರೆ ಖರ್ಚಿಲ್ಲ. ಹೊಸ ಗಾಡಿ, ಬ್ರ್ಯಾಂಡ್ ನ್ಯೂ ಕಂಡೀಷನ್, ಜಸ್ಟ್ 60,000 ಓಡಿದೆ. 2016 ಸೆಕೆಂಡ್ ಓನರ್, 60,000 ಓಡಿದೆ. VXi ಪೆಟ್ರೋಲ್, ಶೋರೂಮ್ ಹಿಸ್ಟ್ರಿ, ಓಕೆ, ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ. ಪ್ರೈಸಿಂಗ್ ಏನ್ ಹೇಳ್ತೀರಾ? ಪ್ರೈಸಿಂಗ್ ನಿಮಗೆ ಒಂದು 390 ಫೈನಲ್ ಆಗುತ್ತೆ ಸರ್. ಇದು 3,90,000. ಹಾ, ಫೈನಲ್ ಟು ಫೈನಲ್ ಅದು. ಹಾಗೆ ಇನ್ನೊಂದು ಗನ್ ಗಾಡಿ ಸರ್, ಸ್ಕಾರ್ಪಿಯೋ ಇರೋದು ಸರ್. ಇದು 2006 FC ಇನ್ಶೂರೆನ್ಸ್ ರನ್ನಿಂಗ್ ಇದೆ, 27 ಮುಟ ಇದೆ, ಟಾಕಿಂಗ್ ವರ್ಷನ್, 2006 ಥರ್ಡ್ ಓನರ್, ತುಂಬಾ ಚೆನ್ನಾಗಿದೆ. ಓಕೆ, ಗಾಡಿ 2003 ಅಲ್ಲ, ಥರ್ಡ್ ಓನರ್. ಹೌದು. ಓಕೆ, ಗಾಡಿ ನೋಡ್ಬೋದು ಯಾವ ತರ ಬರುತ್ತಂತ. ಟಾಕಿಂಗ್ ವರ್ಷನ್ ಅಲ್ಲಿ ನಿಮ್ಸ್ ಐತೆ. ಟಾಕಿಂಗ್ ಅಂದ್ರೆ ಇದು ಟಾಪ್ ಎಂಡ್ ಆಗಿರುತ್ತೆ. ಟಾಪ್ ಎಂಡ್, ಹೌದು, SLX. ಓಕೆ, ಸೊ ಓಡಿರೋದು ಎಷ್ಟು ಹೇಳಿದ್ರೆ? ಇದೆಲ್ಲ 1 ಲಕ್ಷ ಮೇಲೆ ಓಡಿದೆ. ರೆಕಾರ್ಡ್ ಸಿಗಲ್ಲ. ಪ್ರೈಸಿಂಗ್ ಏನ್ ಹೇಳ್ತಿದ್ರ? 295 ಸ್ಲೈಟ್ಲಿ ನೇಷಬಲ್. 2,90,000 ಸಿಸ್ಟಮ್ ಎಲ್ಲ ಇದೆ. 7 ಸೀಟರ್, ದೊಡ್ಡ ಫ್ಯಾಮಿಲಿಗೆ, ಲೋ ಬಜೆಟ್ ಅಲ್ಲಿ ಒಳ್ಳೆ ಗಾಡಿ, ಒಳ್ಳೆ ಮೈಲೇಜ್, ಮೇಂಟೆನೆನ್ಸ್, ಲೋ ಮೇಂಟೆನೆನ್ಸ್ ಚೆನ್ನಾಗಿರುತ್ತೆ. 2,95,000ಕ್ಕೆ ವಿತ್ 7 ಸೀಟರ್ ಆರಾಮಾಗಿ ಓಡಾಡಬಹುದು ಅಂತ ಹೇಳ್ಬೋದು. ಹಾಗೆ ಇನ್ನೊಂದು ಕಿಯಾ ಸೆಲ್ಟೋಸ್ ಇರೋದು ಸರ್. ಕಿಯಾ ಸೆಲ್ಟಾಸ್ 2022 ಡೀಸೆಲ್ ವಿತ್ ಸನ್ರೂಫ್, ಆಟೋಮೆಟಿಕ್, ಟಾಪ್ ಎಂಡ್ ಮಾಡಲ್. ಓಕೆ, ಅದು 25 ಲಕ್ಷ ಇದೆ ಸರ್. ಹೊಸ ಗಾಡಿ ಇದು. ಆಕ್ಚುಲಿ ಮಂಗಳೂರು ಪಾಸಿಂಗ್ ಆಗಿರುತ್ತೆ ಇದು, ನೋಡಬಹುದು. ಅಂಡ್ ಗಾಡಿ ಮಾತ್ರ ಬ್ಲಾಕ್ ಕಲರ್, ಫುಲ್ಲಿ ಬ್ಲಾಕ್ ಬ್ಯೂಟಿ ಅಂತ ಹೇಳ್ಬೋದು. ಸಖತ್ತಾಗಿದೆ ಗಾಡಿ. ಅಂಡ್ ಮಾರ್ಕೆಟ್ ಅಲ್ಲಿ ಕಿಯಾ ಬಂದಾಗಿಂದ ಮಾರ್ಕೆಟ್ ಡಿಮಾಂಡ್ ಜಾಸ್ತಿ ಇದೆ ಸರ್. ಒಳ್ಳೆ ಗಾಡಿ ಸರ್, ಒಳ್ಳೆ ಫೀಚರ್. ಇದು ಶೋರೂಮ್ ಹಿಸ್ಟ್ರಿ ಸಿಗುತ್ತೆ ಅನ್ಕೋತೀನಿ. ಶೋರೂಮ್ ಹಿಸ್ಟ್ರಿ, ಕಿಲೋಮೀಟರ್ ಹಿಸ್ಟ್ರಿ ಸಿಗುತ್ತೆ. ಸಣ್ಣ ಪುಟ್ಟ ಪೇಂಟ್ ಟಚ್ ಅಪ್ ಆಗಿದೆ, ಬಂಪರ್ ಅದೆಲ್ಲ. ಬಟ್ ಪ್ರೈಸಿಂಗ್ ಅಲ್ಲಿ ಇದೆ ವೆಹಿಕಲ್, ನಿಮಗೆ ಪ್ರೈಸಿಂಗ್ ಅಲ್ಲಿ ಸಿಗುತ್ತೆ. 25 ಲಕ್ಷ ಇದೆ ಹೊಸ ಗಾಡಿ ಇದು. ನೀವು ಕೋಟ್ ಮಾಡ್ತಿರೋ ಬರೀ 16 ಲಕ್ಷಕ್ಕೆ ಫೈನಲ್ ಟು ಫೈನಲ್ ಕೊಡ್ತೀನಿ. 22 ಆಟೋಮೆಟಿಕ್ 16 ಲಕ್ಷಕ್ಕೆ ಕೊಡ್ತೀನಿ. 16.5 16,50,000 ಅಂತ ಹೇಳ್ತಾರೆ. ಹಾಗೆ ಮತ್ತೊಂದು ವಿಡಿ ಆಗಿರುತ್ತೆ, ಪೆಟ್ರೋಲ್ ವೇರಿಯಂಟ್, ಡೀಸೆಲ್ ವೇರಿಯಂಟ್ ಸ್ವಿಫ್ಟ್ ಇರೋದು. ಡೀಸೆಲ್ ಸರ್, ವಿಡಿ ಬೆಂಗಳೂರು ಪಾಸಿಂಗ್ ಆಗಿರುತ್ತೆ. ಅಂಡ್ ಆಕ್ಚುಲಿ ಮೇ ಬಿ ಕೂರ್ಗವ್ರು ಅನ್ಕೋತೀನಿ ಇವರು ಗಾಡಿ ತಗೊಂಡವರು, ಇವರು ಓನರು. ಬಿಕಾಸ್ ಕೂರ್ಗ್ ವೈಲ್ಡ್ ಲೈಫ್ ಸೊಸೈಟಿ ಅಂತ ಇದೆ. ಡೀಸೆಲ್ ವೇರಿಯಂಟ್, ಟೈರ್ ಕಂಡೀಷನ್ ನೋಡಬಹುದು, ಚೆನ್ನಾಗಿದೆ ಸರ್. ಯಾವ ಮಾಡಲು ಸರ್? 2015 ಡೀಸೆಲ್, ಸೆಕೆಂಡ್ ಓನರ್, ವಿಡಿ ABS. ಓಕೆ, ಓಡಿರೋದು ಗುಡ್ ಮೈಲೇಜ್, 91,000 ಓಡಿದೆ. ರೆಕಾರ್ಡೆಡ್ ಸಿಗುತ್ತಾ? ಹಾ, ಶೋರೂಮ್ ಹಿಸ್ಟ್ರಿ ಇದೆ. ಓಕೆ, ಸೊ ವಿಡಿಐಗೆ ಒಂದು ಪ್ರೈಸ್ ಸರ್ ಇದು? ಸರ್, ಮಾರ್ಕೆಟಿಂಗ್ ಪ್ರೈಸ್ ನಿಮಗೆ 540 ಇದೆ. ನಿಮಗೆ ಒಂದು 5,10,000 ಫೈನಲ್ ಮಾಡ್ಕೊಡೋಣ. 5,10,000, 5,10,000 ನೆಗೋಷಿಯಬಲ್ ಆಗುತ್ತೆ. 5 ಲಕ್ಷಕ್ಕೆ ಮಾಡ್ಕೊಡೋಣ. ಹೋಗಿ 5,10,000 ಬಿಟ್ಬಿಡೋಣ. ಹೊಸ ಶೋರೂಮ್ ಆಗಿದೆ. ಹೌದು, ಹೊಸ ಆಫೀಸ್ ಬಂಪರ್ ಆಫರ್. ಗ್ರ್ಯಾಂಡ್ ಐಟನ್ ಒಂದಿರೋದು ಸರ್, ಇದಕ್ಕೂ ಒಂದು ಬಂಪರ್ ಆಫರ್ ಸರ್. ಇದು 2014 ಡೀಸೆಲ್, ತುಂಬಾ ರಿಯರ್ ಡೀಸೆಲ್ ಸಿಗುತ್ತೆ ನಿಮ್ಗೆ. ಇದರಲ್ಲಿ 22 ಮೈಲೇಜ್ ಸಿಗುತ್ತೆ. ಹೊಸ ಟೈರ್ ಇದೆ, ಸೆಕೆಂಡ್ ಓನರ್, ತುಂಬಾ ಚೆನ್ನಾಗಿದೆ, ಆಕ್ಸಿಡೆಂಟ್ ಫ್ರೀ. ಬರೇ 3,60,000 ಫೈನಲ್ ಮಾಡ್ಕೊಡ್ತೀನಿ. 3,60,000 ನೆಗೋಷಿಯಬಲ್ ಪ್ರೈಸ್. ಹೌದು, ಇನ್ನೂ 5,000 ಬಿಟ್ಕೊಡೋಣ ಬಿಡಿ. 3,55,000 ಫೈನಲ್ ಕೊಡೋಣ. ವಿತ್ ಡೀಸೆಲ್ ವೇರಿಯಂಟ್, ಗ್ರ್ಯಾಂಡ್ ಐಟನ್, ಫುಲ್ಲಿ ಟಾಪ್ ಎಂಡ್ ಗಾಡಿ ಆಗಿರುತ್ತೆ. ಹಾಗೆ ನಿಮ್ಗೆ ನೆಕ್ಸ್ಟ್ ಮತ್ತೊಂದು ಟೈಟಾನಿಯಂ ವೇರಿಯಂಟ್ ಪುಂಟೋ, ಫಿಯಟ್ ಪುಂಟೋ ಸರ್. ಇದು ಎಮಿಷನ್ ಟಾಪ್ ಎಂಡ್ ಮಾಡೆಲ್. ಎಮಿಷನ್, ಓಕೆ ಹೇಳಿ. ನೆಕ್ಸ್ಟ್ ಫಿಯಟ್ ಪುಂಟೋ ಇರೋದು ಎಮೋಷನ್ ವೇರಿಯಂಟ್, ಫುಲ್ ಟಾಪ್ ಎಂಡ್ ಗಾಡಿ ಆಗಿರುತ್ತೆ ನಿಮಗೆ. ಬೆಂಗಳೂರು ಪಾಸಿಂಗು, ಗಾಡಿ ನೋಡಬಹುದು, ವೆಲ್ ಮೇಂಟೈನ್ ಆಗಿರೋದು, ಎಲ್ಲೂ ಡೆಂಟ್ ಸ್ಕ್ರಾಚ್ ಬರೋದಿಲ್ಲ. ಓಡಿರೋದು ಸರ್ ಇದು? 1,05,000 ಓಡಿದೆ. ರೆಕಾರ್ಡ್ ಸಿಗುತ್ತಾ? ಇಲ್ಲ ಸರ್, ಈ ಮಾಡ್ಲಿಕ್ಕೆಲ್ಲ ಸಿಗಲ್ಲ ಸರ್. ಓಕೆ, ಸೊ ಶೋರೂಮ್ ಮೇಂಟೆನೆನ್ಸ್ ತರ ಏನೇ ಇರೋದು ಇದು, ಯೂಸ್ ಆಗಿರೋದು. ಬಟ್ ಸಿಂಗಲ್ ಓನರ್ ಇದು. 2009 ಮಾಡಲ್, ಸಿಂಗಲ್ ಓನರ್, ಟಾಪ್ ಎಂಡ್ ಮಾಡಿ ಇದು. ಓಕೆ, ಎಮಿಷನ್ ಅಂದ್ರೆ ನಿಮಗೆ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಹೌದು, ಬ್ಯಾಕ್ ವೈಫರ್, ಸ್ಪೈಲರ್ ಎಲ್ಲ ಬರುತ್ತೆ. ತುಂಬಾ ಚೆನ್ನಾಗಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ದೀರಾ ಸರ್? 1,85,000 ಕೊಡೋಣ ಹೋಗಿ. 1,85,000. ಲಕ್ಸುರಿ ವೆಹಿಕಲ್, ತುಂಬಾ ಚೆನ್ನಾಗಿದೆ, ಒಳ್ಳೆ ಗಟ್ಟಿ ಗಾಡಿ, ಕಲ್ಲಿದ್ದಂಗಿದೆ. 185 ಕೊಟ್ಬಿಡೋಣ ಹೋಗಿ. ಸರ್, ಹಾಗೆ ನೆಕ್ಸ್ಟ್ ಇನ್ನೊಂದು ಈಕೋ ಇರೋದು ಗಾಡಿ, 66 ಪಾಸಿಂಗ್ ಆಗಿರುತ್ತೆ. ಹೇಳಿ ಸರ್. ಸರ್, ಇದು 2009 7 ಸೀಟರ್. ಇದು 7 ಸೀಟರ್, ಸಾರಿ 2019 7 ಸೀಟರ್, ತುಂಬಾ ಚೆನ್ನಾಗಿದೆ. ಬ್ರ್ಯಾಂಡ್ ನ್ಯೂ ಟೈರ್ ಇದೆ, 4 ನೀವು ನೋಡಬಹುದು. ಓಕೆ,
ಹೆಂಗಿದೆ ಅಂತ ಹೇಳಿ. ಹಾಗೆ ವೆಹಿಕಲ್ ಲೆದರ್ ಕುಶನ್ ತುಂಬಾ ಚೆನ್ನಾಗಿದೆ, ಹೊಸದು. ಹೌದು. ಸೀಟ್ ಕವರ್ಸ್ ಎಲ್ಲ ಓಡಿರೋದು ಸರ್ ಇದು? ಓಡಿದೆ ಸರ್, ಒಂದು 68,000 ಏನೋ ಓಡಿದೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ ಸರ್? 4,40,000 ಕೊಟ್ಬಿಡೋಣ. 4,40,000. ಹೌದು, 19 ಮಾಡಲು. ಓಕೆ. ಹಾಗೆ ವರ್ಣ ಒಂದಿರೋದು ಸರ್? ಸರ್ ವರ್ಣ 2011 ಥರ್ಡ್ ಓನರ್. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯಾಗ್ವಿಲ್ ಇಲ್ಲ ಸಾರಿ, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸ್ಟೇರಿಂಗ್ ಮೌಂಟ್ ಬಟನ್ ಎಲ್ಲ ಬರುತ್ತೆ, ಕಂಪ್ನಿ ಸಿಸ್ಟಮ್ ಬರುತ್ತೆ, ತುಂಬಾ ಚೆನ್ನಾಗಿದೆ. ಇಂಟೀರಿಯರ್ ಒಂದು ಕ್ಲೀನ್ ಮಾಡ್ಕೊಬೇಕಷ್ಟೇ. ಓಕೆ. 3,65,000 ಫೈನಲ್ ಆಗುತ್ತೆ. 3,60,000. 3,65,000 ಡೀಸೆಲ್ ವೇರಿಯಂಟ್. ಓಕೆ. ಹಾಗೆ ಸರ್ ನೆಕ್ಸ್ಟ್ ಗಾಡಿ ಇರೋದು ಫೋರ್ಡ್ ಫಿಗೋ. ಹಾ ಸರ್, 2012 ಥರ್ಡ್ ಓನರ್ ಪೆಟ್ರೋಲ್ ವರ್ಷನ್ ಇದು. ಓಕೆ. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಇದೆ, ಚೆನ್ನಾಗಿದೆ ವೆಹಿಕಲ್. ಓಕೆ, ನೋಡಬಹುದು ನೀವು. ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಓಕೆ. ಗಾಡಿ ಇಂಜಿನ್ ಕಂಡೀಷನ್, ಇಂಜಿನ್ ವೈಸ್ ತುಂಬಾ ಚೆನ್ನಾಗಿದೆ. ಡೀಸೆಲ್ ಪೆಟ್ರೋಲ್. ಓಕೆ. ಪ್ರೈಸಿಂಗ್ ಏನ್ ಹೇಳ್ತಿದ್ರಾ? 1,90,000 ಕೊಟ್ಬಿಡೋಣ. 1,90,000 ಓಡಿರೋದು ಸರ್ ಇದು? 81 ನೋಡಿದೆ. 81,000. ಹಾಗೆ ಇನ್ನೊಂದು ಸರ್, ಕಮ್ಮಿ ಪ್ರೈಸ್ ನೋಡೋರಿಗೆ ಒಂದು ಚಿಕ್ಕ ಗಾಡಿ, ಪಾರ್ಕಿಂಗ್ ಸ್ಪೇಸ್ ಕಮ್ಮಿ ಇರುತ್ತೆ. ಇದು ಟ್ವಿಸ್ಟ್, ಟಾಟಾ ನ್ಯಾನೋ ಟ್ವಿಸ್ಟ್ 2015 ಸಿಂಗಲ್ ಓನರ್, AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಸಿಂಗಲ್ ಓನರ್, ಬ್ರ್ಯಾಂಡ್ ನ್ಯೂ ಟೈರ್. ಓಡಿರೋದು 24 ಮೈಲೇಜ್ ಬರುತ್ತೆ ನಿಮಗೆ. ಪ್ರೈಸಿಂಗ್ 78,000 ಓಡಿದೆ. 1,75,000 ಫೈನಲ್ ಕೊಡ್ತೀನಿ. 1,75,000. ಹೌದು, ಟ್ವಿಸ್ಟ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ಹೌದು. ಹಾಗೆ ಇನ್ನೊಂದು ಪ್ರೈಮ್ ಇರೋದು ಸರ್? ಹುಂಡೈ ಗೇಟ್ಸ್ ತುಂಬಾ ಚೆನ್ನಾಗಿದೆ ಸರ್. ಇದು 2006 ಥರ್ಡ್ ಓನರ್. FC ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. AC ಪವರ್ ಸ್ಟೇರಿಂಗ್ ಬರುತ್ತೆ, ಒಳ್ಳೆ ಲೆದರ್ ಕುಶನ್. ಓಕೆ. ಮೆಕ್ಯಾನಿಕಲಿ ವೆರಿ ಗುಡ್ ಕಂಡೀಷನ್, ತುಂಬಾ ಚೆನ್ನಾಗಿದೆ ಕಂಡೀಷನ್. ಇದು ಪ್ರೈಸಿಂಗ್ ಲೋ ಬಜೆಟ್ ಅಲ್ಲಿ ತಗೊಂಡವರಿಗೆ ಬರೀ 1,25,000 ಕೊಡ್ತೀನಿ. 1,25,000. ಹೌದೌದು. ಇನ್ನೊಂದು ಇರೋದು ಸರ್ ಸ್ಯಾಂಟ್ರೋ. 2009 ಮಾಡಲಿ ಸರ್. ಇದು FC ಲ್ಯಾಪ್ಸ್ ಆಗಿದೆ. 1,60,000 ಫೈನಲ್ ಕೊಡ್ತೀನಿ. 1,60,000. 1,60,000 ಫೈನಲ್ ಮಾಡಿ. ಓಡಿರೋದು? AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಓಡಿದೆ ಸರ್. 92,000 ಓಡಿರುತ್ತೆ. ಓಕೆ, ಸೂಪರ್. ಒಂದ್ ಸ್ವಲ್ಪ ಸಣ್ಣ ಪುಟ್ಟ ಸ್ಕ್ರಾಚಸ್ ಇದೆ. ಒಂದು 5,000 ಖರ್ಚಿದೆ ಸರ್, ಮಾಡ್ಕೊಬೇಕು. ಓಕೆ. ಎಸ್ ಸರ್, ಮತ್ತೊಂದು ಯೂತ್ಗೆ ಅಂತ ಹೇಳ್ಬೋದು ಈ ಗಾಡಿ. ಬಲಿನೋ ಗಾಡಿ ಇರೋದು. ಓಲ್ಡ್ ಹೀರೋಗಳೆಲ್ಲ ಇದನ್ನೇ ಯೂಸ್ ಮಾಡ್ತಿದ್ರು. ಹೌದು ಸರ್, ಸ್ಟಾಕ್ ಕಂಡೀಷನ್ ಇದೆ ಸರ್. ಇದು ಒರಿಜಿನಲ್ ಕಂಡೀಷನ್ ಇದೆ. 2006 ಥರ್ಡ್ ಓನರ್, ತುಂಬಾ ಚೆನ್ನಾಗಿದೆ ವೆಹಿಕಲ್. ಓಡಿರೋದು ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,14,000 ಓಡಿದೆ. ಓಕೆ. ಪೆಟ್ರೋಲ್ ಗನ್ ಇದ್ದಂಗಿದೆ ಇಂಜಿನ್, ಸ್ಟಾಕ್ ಕಂಡೀಷನ್. ಪ್ರೈಸಿಂಗ್ 1,65,000 ಫೈನಲ್ ಕೊಡ್ತೀನಿ. 1,65,000 ಫೈನಲ್. ಓಕೆ. 2012 ಆಲ್ಟೋ LXi ಸೆಕೆಂಡ್ ಓನರ್ ಆಗಿದೆ, ತುಂಬಾ ಚೆನ್ನಾಗಿದೆ. 7,10,000 ಆಗುತ್ತೆ ಸರ್. ಇದು ಓಡಿರೋ 78,000 ಓಡಿದೆ. ಆಕ್ಸಿಡೆಂಟ್ ಫ್ರೀ ವೆಹಿಕಲ್, ತುಂಬಾ ಚೆನ್ನಾಗಿದೆ. 2012 ಸೆಕೆಂಡ್ ಓನರ್.